ओम शांति। मीठे बच्चे, तुम अभी ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬಾಬಾ का ಗೋದ್ में आए हो. ಶಿವ ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈಗ ನೀವು ಪರಮ ಪವಿತ್ರತೆಯ ಸಾಗರನಾಗಿರ್ತಕ್ಕಂತಹ ತಂದೆಯ ಮಡಿಲಿಗೆ ಬಂದಿದ್ದೀರಿ. ಭಗವಂತನ ಮಡಿಲಿಗೆ ನೀವು ಬಂದಿದ್ದೀರಿ. तुम्हें मनसा में भी ಪವಿತ್ರ ಹೋಲಿ बनना है. ಅಂದರೆ ನಾವು ಮನಸ್ಸನ್ನು ಕೂಡ ಶುದ್ಧೀಕರಣ ಮಾಡ್ಕೋಬೇಕು ಈ ಮಡಿಲಿಗೆ ಬಂದ ಮೇಲೆ. ಅದು ಹೇಗೆ ಅಂತ ಇನ್ನೊಂದು ಕ್ಲಾಸಲ್ಲಿ ಹೇಳೋಣ. ಯಾವ ಥರ ಮನಸ್ಸನ್ನು ಶುದ್ಧೀಕರಣ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ಲಾಸಲ್ಲಿ ಇರುತ್ತೆ. ಪ್ರಶ್ನೆ ಇದೆ, ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬಚ್ಚೆ ಕಾ ನಶಾ और ನಿಶಾನಿಯ क्या होंगे? ಹೋಲಿಯೆಸ್ಟ್ ಆಫ್ ದಿ ಹೋಲಿ ಮಕ್ಕಳ ನಶೆ ಮತ್ತು ಗುರುತುಗಳು ಏನಾಗಿರುತ್ತೆ? उत्तर ಇದೆ, उन्हें नशा होगा हमने होलियेस्ट ಆಫ್ ದಿ ಹೋಲಿ ಬಾಬಾ ಕಿ ಗೋದ್ ಲಿ. ಅವ್ರಿಗೆ ನಶೆ ಇರುತ್ತೆ, ನಾವು ಪರಮ ಪವಿತ್ರವಾದಂಥ ಪರಮಾತ್ಮನ ಮಡಲಿಗೆ ಬಂದು ತಲುಪಿದ್ದೇವೆ. ಹೋಲಿಯೆಸ್ಟ್ ಆಫ್ ದಿ ಹೋಲಿ ದೇವಿ ದೇವತಾ ಬಂತೆ. ಈ ಜ್ಞಾನ ಮಾರ್ಗದಿಂದ ನಾವು ಪರಮ ಪವಿತ್ರ ದೇವತಾ ಪದವಿಗೆ ಹೋಗ್ತೇವೆ. ಉನ್ಕೆ ಅಂದರ್ ಮನಸಾ ಮೇ ಬಿ ಖರಾಬ್ ಖಯಾಲತ್ ಆ ನಹೀ ಸಕ್ತೆ. ಅವರ ಒಂದು ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಖುಷ್ಬೂದಾರ್ ಫೂಲ್ ಹೋತೆ, ಅವರು ಸುಗಂಧ ಭರಿತವಾಗಿರ್ತಕ್ಕಂಥ ಹೂವು ಆಗಿರ್ತಾರೆ. ಸುಗಂಧ ಭರಿತವಾದಂಥ ಹೂವು ಅಂದ್ರೇನು? ಸದ್ಗುಣಗಳನ್ನ ಅವ್ರ ಜೀವನದಲ್ಲಿ ಏನ್ ಮಾಡ್ತಾ ಇರ್ತಾರೆ? ಕಲ್ತ್ಕೊಂತಾ ಇರ್ತಾರೆ. ಉನ್ಮೆ ಕೋಯಿ ಉಲ್ಟಾ ಕರ್ಮ ಹೋ ನಹೀ ಸಕ್ತೆ. ಅವರಿಂದ ಯಾವುದೇ ತಪ್ಪು ಕರ್ಮಗಳು, ಉಲ್ಟಾ ಕೆಲಸಗಳು ಆಗೋದಿಲ್ಲ. अंतर्मुखी बन अपनी जांच करते मेरे में से सब खुशबू आती है. ಅವರು ಅಂತರ್ಮುಖದ ಪ್ರಯಾಣದ ಮುಖಾಂತರ ತಮ್ಮನ್ನು ತಾವು ಡೈಲಿ ಚೆಕಿಂಗ್ ಮಾಡ್ಕೊತಾ ಇರ್ತಾರೆ. ನನ್ನಲ್ಲಿ ಎಲ್ಲರಿಗೂ ಕೂಡ ಸುಗಂಧನೇ ಬರುತ್ತಾ, ನನ್ನಿಂದ ಎಲ್ಲ ಒಳ್ಳೆ ಗುಣಗಳೇ ಎಲ್ರಿಗೂ ಎಕ್ಸ್ಪೋಸ್ ಆಗುತ್ತಾ ಅನ್ನೋ ಚೆಕ್ ಮಾಡ್ಕೊಂಡು. ಮೇರಿ ಆಂಕೆ ಕಿಸಿ ಮೇ ಡೂಬ್ತಿ ತೋ ನಹಿ ಹೈ. ನನ್ನ ಕಣ್ಣುಗಳು ಯಾರಲ್ಲಿ ಕೂಡ ಏನಾಗೋದಿಲ್ಲ, ಸಿಕ್ಕಾಕೊಳ್ಳೋದಿಲ್ವಾ ಅನ್ನೋದನ್ನ ಏನು ಮಾಡ್ತಿರ್ತಾರೆ ಅವರು? ಚೆಕ್ ಮಾಡ್ಕೊಂತ. ಗೀತ್ ಮರ್ನಾ ತೇರಿ ಗಲಿ ಮೇ ಜೀನಾ ತೇರಿ ಗಲಿ ಮೇ. ಬದುಕಿದ್ರೂ ನಿನ್ನ ಮಡ್ಲಲ್ಲೇ, ಸತ್ತೋದ್ರೂ ನಿನ್ನ ಮಡ್ಲಿಗೆ ಹಾಡು ಒಂದು ಹಾಡಿದೆ. ಓಂ ಶಾಂತಿ. ಬಚ್ಚೋನೆ ಗೀತ್ ಸುನಾ ಫಿರ್ ಉನ್ಕಾ ಅರ್ಥ ಬಿ ಅಂದರ್ ಮೇ ವಿಚಾರ ಸಾಗರ್ ಮಂಥನ್ ಕರ್ ನಿಕಲ್ನಾ ಚಾಹಿಯೆ. ನೋಡಿ, ಮಕ್ಕಳು ಗೀತೆಯನ್ನು ಕೇಳಿದ್ರಿ, ಮತ್ತೆ ಅದರ ಮೀನಿಂಗ್ ಅನ್ನು ಕೂಡ ಒಳಗಡೆ ಏನು ಮಾಡಬೇಕಾಗಿದೆ? ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಯಾ ಕಿಸ್ನೆ ಕಹಾ ಮರ್ನಾ ತೇರಿ ಗಲಿ ಮೇ. ಯಾರು ಹೇಳಿದ್ದು ನಿನ್ನ ಮಡ್ಲಲ್ಲೇ ನಾನು ಬದುಕಿರ್ತೇನೆ, ನಿನ್ನ ಮಡ್ಲಿಗೆ ಬರ್ತೇನೆ ಅಂತ ಹೇಳಿದ್ಯಾರೋ? ಆತ್ಮ ಹೇಳ್ತಾ ಇದೆ. ಆತ್ಮನೇ ಕಹಾ ಕ್ಯೋಂಕಿ ಆತ್ಮ ಹಿ ಪತಿತ. ಆತ್ಮಗಳೇ ಹೇಳ್ತಾ ಇದ್ದಾವೆ ಬದುಕಿದ್ರೂ ನಿನ್ನ ಮಡ್ಲಲ್ಲೇ, ಸತ್ರು ನಿನ್ನ ಮಡ್ಲಿಗೆ ಅಂತ. ಯಾಕೆಂದ್ರೆ ಈ ಟೈಮ್ನಲ್ಲಿ ಆತ್ಮಗಳೇನಾಗ್ಬಿಟ್ಟಿದ್ದಾವೆ? ಪತಿತ ಆಗ್ಬಿಟ್ಟಿದ್ದಾವೆ. ಪಾವಂತೋ ಅಂತ್ ಮೇ ಕಹೆಂಗೆ. ಕೊನೆಗೆ ಪಾವನ ಅಂತ ಹೇಳ್ಬೋದು. ಪುರುಷಾರ್ಥ ಸಾಧನೆ ನಡೀತಾ ಇದೆಯಲ್ವಾ. ಪಾವನ್ ತಬ್ ಕಹೆ ಜಬ್ ಶರೀರ್ ಮೇ ಪಾವನ್ ಮಿಲೆ. ಪಾವನರು ಅಂತ ಯಾವಾಗ ಹೇಳಲಾಗತ್ತೆ? ಪಾವನ ಶರೀರಗಳು ಸೃಷ್ಟಿ ಆಗುತ್ತಲ್ಲ ಸತ್ಯುಗದಲ್ಲಿ, ಆವಾಗ ಪಾವನರು ಅಂತ ಹೇಳ್ಬೋದು. ಅಭಿ ತೋ ಪುರುಷಾರ್ಥಿ ಅಭಿ ಜಾನ್ತೆ ಹೋ ಬಾಬಾ ಕೆ ಪಾಸ್ ಆಕರ್ ಮರ್ನಾ ಹೋತಾ ಹೈ. ಈಗ ಇದಂತೂ ನಿಮಗೆ ಗೊತ್ತಿದೆ, ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಿ ಅನ್ನೋದು. ಈಗ ತಂದೆ ಹತ್ರ ಬಂದು ನಾವು ದೇಹದಿಂದ ಏನಾಗಬೇಕು? ಡಿಟ್ಯಾಚ್ ಆಗಬೇಕು. ಸತ್ತೋಗೋದಲ್ಲ, ದೇಹದಿಂದ ಡಿಟ್ಯಾಚ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ದೇಹಾತೀತ ಸ್ಥಿತಿಯನ್ನು ಅನುಭವ ಮಾಡಬೇಕು. ಏಕ ಬಾಪ್ ಕೋ ಚೋಡ್ ದೂಸರಾ ಕರ್ನಾ ಮನ ಏಕ್ ಸೆ ಮರ್ಕರ್ ದೂಸರೋಂ ಕೆ ಪಾಸ್ ಜಾನ. ಒಬ್ಬ ತಂದೆಯನ್ನು ಬಿಟ್ಟೋಗೋದು ಅಂದರೆ ಅರ್ಥ ಏನು ಅಂದರೆ ಒಬ್ಬರ ಹತ್ರದಿಂದ ಇನ್ನೊಬ್ಬರ ಹತ್ರಕ್ಕೆ ಹೋಗುವುದು. ಅರ್ಥಾತ್ ಈ ದೇಹ ಸ್ಮೃತಿಗಳನ್ನು ಮರೆತು ಆತ್ಮಿಕ ಸ್ಮೃತಿಯಲ್ಲಿ ತಂದೆಯ ಬಳಿಗೆ ಬರೋದು. लौकिक बाबा का भी बच्चा शरीर छोड़ेगा तो दूसरा बाबा के पास जन्म लेगा ना. ಲೌಕಿಕದಲ್ಲಿ ಒಂದು ಮಗು ಇರುತ್ತೆ, ಅಲ್ಲಿ ತೀರ್ಕೊಂಡ್ಬಿಡುತ್ತೆ, ಆತ್ಮ ಹೊರಟೋಗುತ್ತೆ ಅಂತಂದರೆ ಅಲ್ಲಿಂದ ಹೋದ್ಮೇಲೆ ಇನ್ನೊಂದು ತಂದೆ ಹತ್ರ ಹೋಗ್ಬಿಟ್ಟು ಏನಾಗುತ್ತೆ? ಜನ್ಮ ತಾಳುತ್ತಲ್ವಾ. ಯಹ ಬಿ ಐಸ್. ಇಲ್ಲಿ ಕೂಡ ನೀವು ಹಳೆ ಪ್ರಪಂಚ ಬಿಟ್ಟಿದ್ದೀರಿ, ನನ್ನ ಬಳಿಗೆ ಹೊಸ ಜ್ಞಾನಕ್ಕೆ, ಹೊಸ ಪ್ರಪಂಚಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. मरकर फिर होलियेस्ट ಆಫ್ ದಿ ಹೋಲಿ ಬಾಬಾ ಕಿ ಗೋದ್ ಮೇ ತುಮ್ ಜಾತೆ ಹೋ. ಈ ಪ್ರಪಂಚವನ್ನು ಬಿಟ್ಟು, ಈ ಪ್ರಪಂಚವನ್ನು ಮರೆತು ಪರಮ ಪವಿತ್ರವಾದಂಥ ತಂದೆಯ ಬಳಿಗೆ ನೀವು
ಯೋಗ ಯಾತ್ರೆಯ ಮುಖಾಂತರ ಹೋಗ್ತಿರಲ್ವಾ? ಹೋಲಿಯೆಸ್ಟ್ ಆಫ್ ದಿ ಹೋಲಿ ಕೌನ್? ಪರಮ ಪವಿತ್ರ ಯಾರು? ಶಿವ ಬಾಬಾ. ಅವರು ಹೋಲಿ ಕೌನ್ ಹೈ? ಈ ಪ್ರಪಂಚದಲ್ಲಿ ಪವಿತ್ರರು ಯಾರು? ಸಾಧು ಸಂತರು. ಹಾ, इन ಸನ್ಯಾಸಿयों को आदि को कहेंगे होली. ಪವಿತ್ರರಪ್ಪ ಅಂತ ಬಿಟ್ಟು ಸಾಧು ಸಂತರಿಗೆ ಹೇಳಲಾಗತ್ತೆ. ತುಮಾರೆ ಮೇ ಬಿ ಸನ್ಯಾಸಿಯೋ ಮೇ ಫರ್ಕ್ ಹೈ. ಅವ್ರಿಗೂ ನಿಮಗೂ ತುಂಬ ವ್ಯತ್ಯಾಸ ಇದೆ ಅಂತಾರೆ. ಯಾ ಹೋಲಿ ಬಂತೆ ಹೇ ಲೇಕಿನ್ ಜನ್ಮ ತೋ ಫಿರ್ ಬಿ ಪತಿ ಸೆ ಲೇತೆ ಹೇ ನಾ. ಅವರು ಪವಿತ್ರರಾಗ್ತಾರೆ, ಆದರೆ ಶರೀರ ಅಂತೂ ಹುಟ್ಟಿರೋದು ವಿಕಾರಗಳಿಂದ ಅಲ್ವಾ? ತುಮ್ ಬಂತೆ ಹೋ ಹೋಲಿಯೆಸ್ಟ್ ಆಫ್ ದಿ ಹೋಲಿ. ನೀವು ಆಗ್ತೀರಾ ಪರಮ ಪವಿತ್ರರು. ಅಂದರೆ ಸತ್ಯುಗದಲ್ಲಿ ಹೋದ್ಮೇಲೆ ನಮ್ಗೆ ಶರೀರನೂ ಪವಿತ್ರವಾಗಿರುತ್ತೆ, ಆತ್ಮ ಅಂತೂ ಪವಿತ್ರ ಆಗ್ಬಿಟ್ಟಿರುತ್ತೆ. ಆತ್ಮ ಈ ದೇಹ ಬಿಟ್ಟು ಪರಂಧಾಮಕ್ಕೆ ಹೋಗ್ತಾ ಇದ್ದಂಗೆ ಪ್ಯೂರ್ ಆಗಿ ಹೋಗ್ಬೇಕಲ್ವ? ಹಾಗೆ ಹೋಗಕ್ಕಂತೂ ಸಾಧ್ಯ ಇಲ್ವಲ್ಲ. तुम बनते होलिएस्ट ऑफ दी होली, तुमको तो बनाने वाला होलिएस्ट ऑफ दी होली बाबा. ನಿಮ್ಮನ್ನ ಪವಿತ್ರರನ್ನಾಗಿ ಮಾಡೋರು ಯಾರೋ? ಪರಮ ಪವಿತ್ರತೆಯ ಸಾಗರ ತಂದೆ ಆಗಿದ್ದಾರೆ. ವೇ ಲೋಗ್ ಗರ್ಬಾರ್ ಚೋಡ್ ಹೋಲಿ ಬಂತೆ. ಅವರು ಮನೆ ಬಿಟ್ಟು ಪವಿತ್ರ ಜೀವನ ಮಾಡ್ತಾ ಇರ್ತಾರೆ. ಆತ್ಮ ಪವಿತ್ರ ಬಂತಿ ಹೇನಾ? ಆತ್ಮನೇ ಪವಿತ್ರ ಜೀವನ ಮಾಡಿ ಪವಿತ್ರ ಆತ್ಮ ಆಗುತ್ತಲ್ಲ. ತುಮ್ ಸ್ವರ್ಗ ಮೇ ದೇವಿ ದೇವತಾ ಹೋ ತೋ ತುಮ್ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬಂತೆ ಹೋ. ಸ್ವರ್ಗದಲ್ಲಿದ್ದಾಗ ನೀವೇನಾಗಿರ್ತೀರಾ? ದೇವಿ ದೇವತೆಗಳಾಗಿರ್ತೀರಾ. ಹೋಲಿಯೆಸ್ಟ್ ಆಫ್ ದಿ ಹೋಲಿ ನೀವು ಅಲ್ಲಿದ್ದಾಗ ಹಾಕ್ತೀರಾ. ಯಹ ತುಮಾರ ಸನ್ಯಾಸ ಬೇಹದ್ ಕಾ. ಈ ನಿಮ್ಮ ತ್ಯಾಗ ಅಥವಾ ಸನ್ಯಾಸತ್ವ ಅನ್ನೋದು ಬೇಹದ್ದಿನದಾಗಿದೆ. ಅಂದರೆ ಇಡೀ ಪ್ರಪಂಚನೇ ನೀವು ಬಿಟ್ಟು ಪರಂಧಾಮಕ್ಕೆ ಹೋಗೋದು ಮತ್ತು ಸ್ವರ್ಗದಲ್ಲಿ ಹುಟ್ಟುವಂಥದ್ದು. ಯಹ ಹದ್ ಕಾ, ಅದು ಲೌಕಿಕದ್ದೇನಾಗಿದೆ? ಹದ್ದಿನ ವಿಚಾರ ಆಗಿದೆ. ವೇ ಹೋಲಿ ಬಂತೆ ಹೇ ತುಮ್ ಬಂತೆ ಹೋಲಿಯೆಸ್ಟ್ ಆಫ್ ದಿ ಹೋಲಿ. ಅವರು ಪವಿತ್ರರಾಗ್ತಾರೆ, ಆದರೆ ನೀವು ಪರಮ ಪವಿತ್ರರಾಗ್ತಾ ಇದ್ದೀರಾ, ದೇವತೆಗಳಾಗ್ತಾ ಇದ್ದೀರಾ. ಬುದ್ಧಿ ಬಿ ಕೇತೆ ಹಮ್ ತೋ ನೈ ದುನಿಯಾ ಮೇ ಜಾತೆ ಹೇ. ನಿಮ್ಮ ಬುದ್ಧಿನಲ್ಲಿ ಏನು ಬರ್ತಾ ಇದೆ? ಈಗ ನಾವು ಹೊಸ ಪ್ರಪಂಚಕ್ಕೆ ಹೋಗ್ತಾ ಇದ್ದೇವೆ ಅನ್ನೋದು ಬರ್ತಾ ಇದೆ. ಸನ್ಯಾಸಿ ಆತೆ ಹಿ ರಜೋ ಮೇ. ಸಾಧು ಸಂತರು ಬಂದಿರೋದು ರಜೋಗುಣಗಳಲ್ಲಿ ಅಂತಾರೆ, ಅಂದರೆ ದ್ವಾಪರಯುಗದಿಂದ ಬಂದರು. ಫರ್ಕ್ ಹುವಾನ, ವ್ಯತ್ಯಾಸ ಇದೆಯಲ್ವಾ? ಕಹಾ ರಜೋ ಕಹಾ ಸತೋಪ್ರಧಾನ್. ಎಲ್ಲಿ ರಜೋ, ಎಲ್ಲಿ ತಮೋ ಸತೋಪ್ರಧಾನರು? ತುಮ್ ಹೋಲಿಯೆಸ್ಟ್ ಆಫ್ ದಿ ಹೋಲಿ ದ್ವಾರ ಹೋಲಿಯೆಸ್ಟ್ ಬಂತೆ ಹೋ. ನೀವು ಪರಮ ಪವಿತ್ರತೆಯ ಸಾಗರನಿಂದ ನೀವು ಪರಮ ಪವಿತ್ರರು ಆಗ್ತೀರಾ. ये ज्ञान सागर भी है, प्रेम का सागर भी है. इंग्लिश में ओशन ऑफ नॉलेज, ओशन ऑफ लो कहते हैं. ಶಿವ ಬಾಬಾ ಆಗಿದ್ದಾರೆ ಜ್ಞಾನ ಸಾಗರ, ಅವ್ರಿಗೆ ಓಷನ್ ಆಫ್ ಪ್ಯೂರಿಟಿ ಅಂತ ಹೇಳಲಾಗುತ್ತೆ, ಪರಮ ಪವಿತ್ರರು ಅಂತ. ತುಮಕು ಕಿತ್ನಾ ಊಂಚ್ ಬನಾತೆ ಹೇ. ನಿಮ್ಗೆ ಎಷ್ಟೊಂದು ಶ್ರೇಷ್ಠರನ್ನಾಗಿ ತಂದೆ ಮಾಡ್ತಾ ಇದ್ದಾರೆ. ಐಸಾ ಊಂಚೇತೆ ಊಂಚಾ ಹೋಲಿಯೆಸ್ಟ್ ಆಫ್ ದಿ ಹೋಲಿ ತೋ ಬುಲಾತೆ ಹೇ ಆಕರ್ ಪತಿ ತುಮಕೋ ಪಾವನ್ ಬನಾವ್. ನೀವು ಕರೆದಿದ್ದೇನಕ್ಕೆ? ಇದಕ್ಕೇನೆ, ಪರಮ ಪವಿತ್ರತೆಯ ಸಾಗರನೇ ಈ ಸೃಷ್ಟಿಗೆ ಬಾ, ನಮ್ಮನ್ನು ಪಾವನ ಮಾಡು ಅಂತ ನೀವು ಕರೆದಿರಿ. ಪತಿತ್ ದುನಿಯಾ ಮೇ ಆಕರ್ ಹಮ್ಕೋ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬನಾವ್. ಈ ಕೆಟ್ಟೋಗಿರೋ ಪತಿತ ಪ್ರಪಂಚದಲ್ಲಿ ಬಂದು ನಮ್ಮನ್ನು ಪವಿತ್ರ ಆತ್ಮಗಳನ್ನು ಮಾಡು ಅಂತ ಕರೆದಿದ್ದೀರಿ. ತೋ ಬಚ್ಚೋಂಕು ಇತ್ನಾ ನಶಾ ರಹನಾ चाहिए हमको कौन पढ़ाते. ಮಕ್ಕಳಿಗೆ ಇದೇ ನಶೆ ಇರಬೇಕು, ಖುಷಿ ಇರಬೇಕು. ನಮ್ಗೆ ಯಾರು ಓದಿಸ್ತಾ ಇದ್ದಾರೆ? ಹಮ್ ಕ್ಯಾ ಬನೆಂಗೆ, ನಾವು ಈ ವಿದ್ಯೆ ಕಲ್ತ್ಕೊಂಡು ಮುಂದೆ ಏನಾಗ್ತೀರಿ ಅನ್ನೋದು ಬುದ್ಧಿನಲ್ಲಿ ಇಟ್ಕೊಳ್ಳಿ, ಲಕ್ಷ್ಯ ಎದುರುಗಡೆ ಇಟ್ಕೋಬೇಕು ಅಂತಾರೆ ಲಕ್ಷ್ಮೀನಾರಾಯಣರ ಚಿತ್ರ. दैवी गुण भी धारणा करने हैं, बच्चे लिखते हैं बाबा हमको माया बहुत तूफान लाती है. ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಈ ಒಂದು ಸಾಧನೆ ಮಾರ್ಗದಲ್ಲಿ ಮಾಯೆ ತುಂಬ ತೊಂದರೆ ಕೊಡುತ್ತೆ. हमको मनसा शुद्ध बनने नहीं देते, क्यों ऐसा खराब कहलाते हैं जबकि हमको होलिएस्ट ऑफ ದಿ ಹೋಲಿ बनना है. ಕೆಲವರು ಪ್ರಶ್ನೆ ಮಾಡ್ತಾರೆ, ನಾವು ಶಾಂತವಾಗಿರಬೇಕು ಅಂತ ಬಯಸ್ತೀವಿ, ಪವಿತ್ರ ಮನಸ್ಸನ್ನು ಇಟ್ಕೋಬೇಕು ಅಂತ ಬಯಸ್ತೀವಿ, ಆದರೂ ಕೂಡ ಮನಸ್ಸಿನಲ್ಲಿ ಅದು ಇದು ವ್ಯರ್ಥ ಸಂಕಲ್ಪಗಳು ವಿಕಲ್ಪಗಳು ಬರ್ತಾ ಇರ್ತವೆ, ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತವೆ. ಏನು ಮಾಡೋದು ಅಂತೇಳ್ಬಿಟ್ಟು ಕೆಲವರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆಗೆ ಆನ್ಸರ್ ಇಲ್ಲಿ ತಂದು ಹೇಳ್ತಾರೆ, ಬಾಬಾ कहते अभी तुम बिल्कुल अनहोलिएस्ट ऑफ ದಿ ಹೋಲಿ ಬನೆ ಹೋ. ಈಗ ನೀವು ಬಿಲ್ಕುಲ್ ಅನ್ಹೋಲಿಯೆಸ್ಟ್ ಆಫ್ ದಿ ಹೋಲಿ ಆಗೋಗ್ಬಿಟ್ಟಿದ್ದೀರಿ. ಅಂದರೆ ಈ ಕಲಿಯುಗ ಹಂಗೆ ಆಗ್ಬಿಟ್ಟಿದೆ, ವಾತಾವರಣ ಹಂಗಿದೆ, ಅದರಿಂದ ನೀವೇನು ಹೆದರ್ಕೋಬೇಡಿ. ಹೆಂಗಿರಬೇಕು ಅಂತ ಅದಕ್ಕೂ ಉತ್ತರ ಹೇಳ್ತಾರೆ ಭಗವಂತ. ಈಗ ನೋಡಿ, ತಾವರೆ ಹೂ ಎಲ್ಲಿದೆ? ಕೆಸರು, ಒಳ್ಳೆ ನೀರಿನಲ್ಲಿ ಅದು ಬೆಳೆಯಲ್ಲ, ಕೆಸರಿನಲ್ಲಿ ಬೆಳೆದಿರುತ್ತೆ. ಅಂಟಿದೆಯಾ ಅದಕ್ಕೆ? ಇಲ್ಲ. ಬರೀ ಗೊಬ್ಬರ, ವಾಸನೆ ಬರೋಂಥ ಗೊಬ್ಬರದಲ್ಲಿ ಬೆಳೆದಿದೆ ರೋಜಾ ಗಿಡ. ಅದ್ರ ಸುತ್ತಲೂ ಬರೀ ಮೊಳ್ಳೆ, ಮಧ್ಯದಲ್ಲೇನಿದೆ?
ಹೂವಿದೆ ಹಂಗೆ ಬದುಕಿ ಅಂತಾರೆ ಬಾಬಾ. ಅಂದರೆ ಈ ಪ್ರಪಂಚದಲ್ಲಿ ಇದ್ದು ಕೂಡ ಈ ಪ್ರಪಂಚದ ಯಾವ ವ್ಯವಹಾರಗಳು ಕೂಡ ನಿಮ್ಗೆ ಬೇಡ, ನಿಮ್ಗೇನು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು. ಕಷ್ಟ ಅಂತ ಕೆಲವರು ಹೇಳ್ತಾರೆ, ಹೌದು ಕಷ್ಟಪಟ್ಟರೆ ತಾನೇ ಫಲ ಉಂಟು, ಕಷ್ಟನೇ ಪಡೆದಿರೋ ಅಲ್ಲಿ ಹೆಂಗೆ ಸಿಗುತ್ತೆ? ಕೈ ಕೆಸರಾದರೆ ಬಾಯಿ ಮೊಸರು, ಪರಿಶ್ರಮ ಪಡಬೇಕು. बहुत जन्मों के अंत में जब बाप फिर से तुमको जोर से पढ़ाते हैं, ಭಾಳ ಜನ್ಮಗಳ ಕೊನೆಯ ಜನ್ಮದಲ್ಲಿ ತಂದೆ ಬಂದು ಮಕ್ಕಳಿಗೆ ಜೋರಾಗಿ ಓದಿಸ್ತಾ ಇದ್ದಾರೆ. तो बच्चों की बुद्धि में नशा रहना चाहिए. ಈ ಪಾಯಿಂಟ್ಸ್ ಎಲ್ಲ ಬುದ್ಧಿನಲ್ಲಿ ಇಟ್ಕೊಂಡು ಅದೇ ನಶೆನಲ್ಲಿ ಖುಷಿನಲ್ಲಿ ಇರಿ. हम क्या बन रहे हैं, ನಾವು ಹೆಂಗಿದ್ದವರು ಈಗ ಜ್ಞಾನ ಪಡ್ಕೊಂಡು ಹೆಂಗಾಗ್ತಾ ಇದ್ದೀವಿ. इन लक्ष्मी नारायण को ऐसा किसने बनाया, ಈ ಲಕ್ಷ್ಮೀನಾರಾಯಣರನ್ನು ಇಷ್ಟೊಂದು ಚೆನ್ನಾಗಿ ಮಾಡಿದ್ಯಾರೋ. ಭಾರತ್ ಸ್ವರ್ಗ ತಾನ, ಈ ಸಮಯ ಭಾರತ್ ತಮೋ ಪ್ರಧಾನ್ ಭ್ರಷ್ಟಾಚಾರಿ ಹೇ. ಭಾರತ ದೇಶನೇ ಸ್ವರ್ಗ ಇತ್ತು, ಈ ಸಮಯದಲ್ಲಿ ಭಾರತ ಏನಾಗ್ಬಿಟ್ಟಿದೆ, ಭ್ರಷ್ಟಾಚಾರಿ ಆಗಿಬಿಟ್ಟಿದೆ. ಫಿರ್ ಇನ್ಕೋ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬನಾತೆ, ಮತ್ತೆ ಈ ದೇಶನ ಹೋಲಿಯೆಸ್ಟ್ ಆಫ್ ದಿ ಹೋಲಿ ತಂದೆ ಮಾಡಿಸ್ತಾ ಇದ್ದಾರೆ. ಬನಾನೆ ವಾಲ ತೋ ಜರೂರ್ ಚೈನ, ಮಾಡಿಸ್ತಕ್ಕಂಥವ್ರು ಅವಶ್ಯಕವಾಗಿ ಬೇಕಲ್ವಾ. अपने में भी वह नशा आनी चाहिए, हमको देवता बनना है. ನಿಮ್ಮಲ್ಲಿ ಕೂಡ ಆ ನಶೆ ಖುಷಿ ಬರಬೇಕಾಗಿದೆ, ನಾವು ದೇವತೆಗಳು ಹಾಕ್ತಾ ಇದ್ದೀವಿ. उसके लिए गुण भी ऐसा होना चाहिए, ಅದಕ್ಕೋಸ್ಕರ ಒಳ್ಳೆ ಸದ್ಗುಣಗಳನ್ನು ನಿಮ್ಮ ಜೀವನದಲ್ಲಿ ನೀವೇನು ಮಾಡಬೇಕಾಗಿದೆ, ಧಾರಣೆ ಮಾಡಬೇಕು. ಏಕ್ದಮ್ ನೀಚೆ ಸೆ ऊपर ಚಡೆ ಹೋ, ಕೆಳಗಡೆ ಇಳಿದೋಗ್ಬಿಟ್ಟಿದ್ದವರು ಈಗ ಮೇಲಕ್ಕೆ ಏರ್ತಾ ಇದ್ದೀರಾ. सीढ़ी में भी उत्थान और पतन का ಲೆಕ್ಕ ಹೇನ, ಏಣಿ ಚಿತ್ರದಲ್ಲಿ ಕೂಡ ಹೆಂಗಿದ್ದವ್ರು ಹೆಂಗಾಗೋಗ್ಬಿಟ್ರು ಅನ್ನೋದ್ರ ಬಗ್ಗೆ ಜ್ಞಾನ ಇದೆಯಲ್ವಾ. जो नीचे गिरे हुए हैं वह कैसे अपने को होलिएस्ट ऑफ ದಿ ಹೋಲಿ कहलाएंगे, ಯಾರು ಕೆಳಗಡೆ ಇಳಿದು ಬಿಟ್ಟಿದ್ದಾರೆ ಅವರು ತಮ್ಮನ್ನು ತಾವು ಹೋಲಿಯೆಸ್ಟ್ ಆಫ್ ದಿ ಹೋಲಿ ಅಂತ ಹೆಂಗೆ ಹೇಳ್ಕೊಳ್ಳೋದು. ಹೆಂಗಿದ್ದವ್ರು ಹೆಂಗಾಗೋಗ್ಬಿಟ್ಟಿದ್ದೀವಿ ಹೆಂಗೆ ಹೇಳ್ಕೊಳ್ಳೋದು. ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬಾಬಾ ಹಿ ಆಕರ್ ಬಚ್ಚೋं को ऐसा बनाने, ಪರಮ ಪವಿತ್ರತೆಯ ಸಾಗರ ತಂದೆ ಬಂದು ನಾವು ಹೆಂಗಿದ್ದವ್ರನ್ನ ಮತ್ತೆ ಹಂಗೆ ಮತ್ತೆ ರೆಡಿ ಮಾಡ್ತಾ ಇದ್ದಾರೆ. तुम यहाँ आए ही हो विश्व का मालिक अर्थात होलिएस्ट ऑफ ದಿ ಹೋಲಿ बनने के लिए. ಇಲ್ಲಿಗೆ ಬಂದಿರೋದೇ ನೀವೇನಕ್ಕೋಸ್ಕರ, ಹೋಲಿಯೆಸ್ಟ್ ಆಫ್ ದಿ ಹೋಲಿ ತಂದೆ ಹತ್ರ ಬಂದಿರೋದೇ ಪವಿತ್ರರಾಗ್ಲಿಕ್ಕೋ. तो कितना नशा रहना चाहिए, ಎಷ್ಟೊಂದು ನಿಮಗೆ ನಶೆ ಖುಷಿ ಅನ್ನೋದು ಇರಬೇಕಾಗಿದೆ. ಬಾಬಾ ಹಮ್ಕೋ ಇತ್ನಾ ಉಂಚ್ ಬನಾನೆ ಆಯೆ, ಇಷ್ಟೊಂದು ಶ್ರೇಷ್ಠ ಆತ್ಮಗಳನ್ನಾಗಿ ಮಾಡೋಕ್ಕೋಸ್ಕರ ತಂದೆ ಬಂದಿದ್ದಾರೆ. ಮನಸ್ಸ ವಾಚ ಕರ್ಮ ಪವಿತ್ರ ಬನ್ನ ಹೇ, ಇಲ್ಲಿ ಉದ್ದೇಶ ಏನು, ಬಂದಿರೋ ಲಕ್ಷ್ಯ ಏನು, ಮನಸ್ಸಿನಲ್ಲಿ ವಚನಗಳಲ್ಲಿ ಕರ್ಮದಲ್ಲಿ ನಾವೇನಾಗಬೇಕಾಗಿದೆ, ಪವಿತ್ರ ಆತ್ಮ ಆಗಬೇಕು. ಖುಷ್ಬೂದಾರ್ ಫೂಲ್ ಬನ್ನ ಹೇ, ಸುಗಂಧ ಭರಿತವಾದಂಥ ಹೂಗಳು ಆಗಬೇಕಾಗಿದೆ. ಈಗ ದೇವಾನ್ ದೇವತೆಗಳಿಗೆ ಹೂಗಳು ಯಾಕೆ ಅರ್ಪಿಸ್ತಾರೆ ನೋಡಿ, ಇದೇ ಕಾರಣ. ಅಂದರೆ ದೇವಾನ್ ದೇವತೆಗಳೇನಾಗಿದ್ರು, ಪವಿತ್ರವಾಗಿದ್ರು, ಅದಕ್ಕೆ ಹೂಗಳು ಅವ್ರಿಗೆ ಅರ್ಪಿಸ್ತಾರೆ. ಹೂಗಳು ಯಾವುದ್ರ ಗುರುತು, ಒಳ್ಳೆ ಗುಣಗಳ ಸಂಕೇತ. ಮುಳ್ಳುಗಳು ಯಾವುದ್ರ ಗುರುತು, ದುಃಖದ ಸಂಕೇತ ಅಥವಾ ಅವಗುಣಗಳ ಸಂಕೇತ. ಯಾರಿಗಾನ ದುಃಖ ಕೊಟ್ಟರೆ, ನೋವು ಕೊಟ್ಟರೆ, ಕೋಪ ಮಾಡಿಕೊಂಡ್ರೆ ಮುಳ್ಳಂಥ ಮನುಷ್ಯ ಅಂತಾರೆ, ಹೌದಾ ಇಲ್ವಾ. ಒಳ್ಳೆ ಮನುಷ್ಯ ಇದ್ರೆ ಹೂವಿನಂಥ ಮನುಷ್ಯ, ಮನಸ್ಸು ಇವುದು ಹೂವಿನಂಥ ಮನಸ್ಸಪ್ಪ ಅಂತಾರೆ. ಹೂಗಳಿಗೂ ಮುಳ್ಳುಗಳಿಗೂ ಇಷ್ಟೇ ಅಂತರ ನೋಡ್ರಿ, ಒಂದು ಸದ್ಗುಣಗಳ ಪ್ರತೀಕ, ಇನ್ನೊಂದು ದುರ್ಗುಣಗಳ ಪ್ರತೀಕ. ಸತ್ಯುಕೋ ಕಹಾ ಜಾತಾ ಹೇ ಫೂಲೋಂ ಕಾ ಬಗೀಚ. ಇವತ್ತು ಜನರೆಲ್ಲನೂ ಕೂಡ ಹೂಗಳು ಮುಡ್ಕೊತಾರೆ, ಹೂಗಳು ದೇವರುಗಳಿಗೆ ಹಾರಗಳಾಗ್ತಾರೆ, ಆದರೆ ಹೂಗಳಂಥ ಗುಣಗಳನ್ನು ಕಲಿತಾ ಇಲ್ವಲ್ಲ, ಅದು ಭಗವಂತನ ಇಚ್ಛೆ. ಅರ್ಥವಾಯ್ತಾ? ಭಗವಂತನ ಆಸೆ ಏನೋ, ಎಲ್ಲರೂ ಒಳ್ಳೆ ಗುಣವಂತರಾದರೆ ಈ ಸಮಾಜ ಸರೋಗ್ಬಿಡುತ್ತೆ, ಈ ಪ್ರಪಂಚ ಸರೋಗ್ಬಿಡುತ್ತೆ ಅಂತ. ಸತ್ಯುಗಕ್ಕೆ ಹೇಳಲಾಗುತ್ತೆ ಹೂಗಳ ತೋಟ, ಕಲಿಯುಗಕ್ಕೆ ಹೇಳಲಾಗುತ್ತೆ ಮುಳ್ಳುಗಳ ಕಾಡು. ನೋಡಿ ಎಷ್ಟು ಅಂತರ ಇದೆ ನೋಡಿ. ಮುಳ್ಳುಗಳ ಕಾಡಿನಲ್ಲಿ ಏನಿದೆ, ಬರೀ ಮುಳ್ಳು ಚುಚ್ಚುತ್ತೆ, ಕ್ರೂರ ಮೃಗಗಳಿದ್ದಾವೆ, ಎಲ್ಲಿ ನೋಡಿದ್ರೂ ದುಃಖ ಇದೆ ಈ ಕಲಿಯುಗದಲ್ಲಿ. ಸತ್ಯುಗದಲ್ಲೇ ಆರಾಮಾಗಿ ಹೂಗಳ ಉದ್ಯಾನವನದಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಬದುಬು ಕೊಯ್ ಬೀನಾ ಹೋ, ಯಾವುದೇ ದುರ್ಗಂಧ ಇರಬಾರ್ದು. ಬದುಬು ದೇಹ ಅಭಿಮಾನಕ್ಕೋ ಕಹಾ ಜಾತಾ ಹೈ. ಶುಭಬ ಹೇಳ್ತಾರೆ, ಈ ಕೊಳಕು ಅಂತ ಯಾವುದಕ್ಕೆ ಹೇಳಲಾಗತ್ತೆ, ಬಾಡಿ ಕಾನ್ಷಿಯಸ್, ದೇಹ ಅಂತ ತಿಳ್ಕೊತಾರಲ್ಲ ಅದಕ್ಕೆ. ಕುದೃಷ್ಟಿ ಕೋಯಿ ಮೇ ಬಿ ನಾ ಜಾಯೆ, ಅಂದರೆ ನಿಮ್ಮ ದೃಷ್ಟಿ ಪಾವನವಾಗಿರಬೇಕು, ಯಾರ ಕಡೆನೂ ನಿಮ್ಮದು ವಿಕಾರಿ ದೃಷ್ಟಿ ಹೋಗಬಾರ್ದು. ಐಸಾ ಉಲ್ಟಾ ಕಾಮ್ ನಾ ಹೋ ಜೋ ದಿಲ್ ಮೇ ಖಾಯೇ ಖಾತಾ ಬಂಜಾಯೆ. ಈ ರೀತಿ ಮನಸ್ಸು ತಿನ್ನುವಂಥ ಕರ್ಮಗಳನ್ನು ಯಾವುದು ಮಾಡೋಕ್ಕೆ ಹೋಗಬೇಡಿ, ಮನಸ್ಸು ತಿನ್ನುವಂಥ ಒಂದು ಅಕೌಂಟ್ ಇರಬಾರ್ದು. ತುಮ್ 21 ಜನ್ಮೋಂ ಕೆ ಲಿಯೆ ಧನ್ ಇಕ್ಕಟ್ಟ ಕರ್ತೆ ಹೋ. 21 ಜನ್ಮಗಳಿಗೋಸ್ಕರ ನೀವು ಸಂಪತ್ತನ್ನು ಏನು ಮಾಡ್ಕೊತಾ ಇದ್ದೀರಾ,
ಸೇರಿಸ್ಕೊಂತ ಜಮಾ ಮಾಡ್ಕೊತಾ ಇದ್ರಿ. ತುಮ್ ಬಚ್ಚೆ ಜಾನ್ತೆ ಹಮ್ ಬಹುತ್ ಸಂಪತ್ತಿವಾನ್ ಬನ್ ರಹೆ. ನಿಮಗೆ ಗೊತ್ತಿದೆ ನಾವು ತುಂಬ ಸಾಹುಕಾರರು ಆಗ್ತಾ ಇದ್ದೇವೆ. ಅಪ್ನಿ ಆತ್ಮ ಕೋ ದೇಖ್ನಾ ಹೈ ಹಮ್ ದೈವಿ ಗುಣೋ ಸೆ ಭರ್ಪೂರ್ ಹೈ. ನಿಮ್ಮನ್ನೇ ನೀವು ನೋಡ್ಕೋಬೇಕು, ನಾವು ದೇವತಾ ಗುಣಗಳಲ್ಲಿ ತುಂಬಿದ್ದೀವ. ಜೈಸೆ ಬಾಬಾ ಕೇತೆ ವೈಸೆ ಹಮ್ ಪುರುಷಾರ್ಥ ಕರ್ತೆ ಹೈ. ಬಾಬಾ ಹೇಗೆ ಹೇಳ್ತಾರೋ ಹಾಗೆ ನಾವು ಪುರುಷಾರ್ಥ ಮಾಡ್ತಾ ಇದ್ದೀವ. ತುಮಾರಾ ಏಮ್ ಆಬ್ಜೆಕ್ಟ್ ತೋ ದೇಖೋ ಕೈಸಾ ಹೈ. ನಿಮ್ಮ ಗುರಿ ಉದ್ದೇಶ ನೋಡಿ ಯಾವ ಥರ ಇದೆ ಅಂತಾರೆ. ಕಹಾ ಸನ್ಯಾಸಿ ಹೇ ಕಹಾ ತುಮ್. ಎಲ್ಲಿ ಸನ್ಯಾಸಿಗಳು ಎಲ್ಲಿ ನೀವು, ಎಷ್ಟು ವ್ಯತ್ಯಾಸ ಇದೆ. ತುಮ್ ಬಚ್ಚೋಂಕೋ ನಶಾ ಹೋನಾ चाहिए, ಹಮ್ ಕಿಸ್ಕಿ ಗೋದ್ ಮೇ ಆಯೆ. ನಿಮಗೆ ನಶೆ ಇರಬೇಕು, ಖುಷಿ ಇರಬೇಕು, ನಾವು ಯಾರು ಮಾಡ್ಲಿಕ್ಕೆ ಬಂದ್ಬಿಟ್ಟಿದ್ದೀವಿ. ಹಮ್ಕೋ ಕ್ಯಾ ಬನ್ನಾತೆ ಹೈ. ಶಿವ ತಂದೆ ಬಂದು ನಾವು ಹೆಂಗಿದ್ದವ್ರನ್ನ ಹೆಂಗೆ ಮಾಡ್ತಾ ಇದ್ದಾರೆ. ಅಂತರ್ಮುಖಿ ಹೋ ದೇಖನಾ ಚಾಹಿಯೆ. ಅಂತರ್ಮುಖಿಗಳಾಗಿದ್ದು ನೀವೇನು ಮಾಡಬೇಕಾಗಿದೆ, ನೋಡ್ಕೋಬೇಕಾಗಿದೆ. ಹಮ್ ಕಹಾ ಲಾಯಕ್ ಬನೆ ಹೇ. ನಾವು ಎಲ್ಲಿವರೆಗೆ ಯೋಗ್ಯರಾಗಿದ್ದೇವೆ ನೋಡ್ಕೋಬೇಕಾಗಿದೆ. ಹಮ್ಕೋ ಕಿತ್ನಾ ಗುಲ್ ಗುಲ್ ಬಾಬಾ ಬನಾತೆ. ನಮಗೆ ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಹೂವನ್ನಾಗಿ ತಂದೆ ಮಾಡ್ತಾ ಇದ್ದಾರೆ. ಜೋ ಸಬ್ಕೋ ಜ್ಞಾನ ಕಾ ಖುಷ್ಬೂ ಆಯೆ. ಎಲ್ಲರಿಗೂ ನಮ್ಮಿಂದ ಒಳ್ಳೆಯ ಸುಗಂಧನೇ ಬರಬೇಕು. ತುಂಬ ಅನೇಕೊಂಕು ಖುಷ್ಬೂ ದೇತೇವನ. ನೀವು ಅನೇಕರಿಗೆ ಸುಗಂಧವನ್ನು ಕೊಡ್ತೀರಲ್ವಾ. ಆಪ್ ಸಮಾನ ಬನಾತೇವನ. ನಿಮ್ಮ ಸಮಾನ ಅನೇಕರನ್ನ ಮಾಡ್ಕೊತೀರಲ್ವಾ. ಪೆಹಲೆ ತೋ ಯ ನಶಾ ಹೋನಾ ಚಾಹಿಯೆ. ಮೊಟ್ಟ ಮೊದಲು ಇದೇ ನಶೆ ಖುಷಿ ನಿಮ್ಗಿರಬೇಕು ಅಂತಿದ್ದಾರೆ. ಹಮ್ಕೋ ಪಢಾನೆ ವಾಲಾ ಕೌನ್ ಹೈ. ವೇ ತೋ ಸಭಿ ಹೈ ಭಕ್ತಿ ಮಾರ್ಗಕ್ಕೆ ಗುರು. ನಮ್ಗೆ ಓದಿಸೋ ಅಂಥವ್ರು ಯಾರೋ ಅವರೆಲ್ಲ ಭಕ್ತಿ ಮಾರ್ಗದ ಗುರುಗಳು, ಅವರೇ ಬೇರೆ. ಜ್ಞಾನ ಮಾರ್ಗ ಗುರು ಕೊಯ್ ಹೋ ನಾ ಸಕೆ. ಜ್ಞಾನ ಮಾರ್ಗದಲ್ಲಿ ಗುರುಗಳಿಲ್ಲ. ಇಲ್ಲಿ ಪರಮಾತ್ಮನೇ ಪರಮ ಶಿಕ್ಷಕ ಸದ್ಗುರು. ಸಿವಾಯ್ ಏಕ ಪರಂಪಿತ ಪರಮಾತ್ಮಕ್ಕೆ ಬಾಕಿ ಹೇ ಭಕ್ತಿ ಮಾರ್ಗ. ಒಬ್ಬ ಪರಮಾತ್ಮನ ಬಿಟ್ಟು ಮಿಕ್ಕಿದ್ದೆಲ್ಲ ಭಕ್ತಿ ಮಾರ್ಗ ಅಂತಾರೆ. ಭಗವಂತ ತೋರಿಸೋದು ಜ್ಞಾನ ಮಾರ್ಗ. ನಾವು ಕೇಳಿದೀವಲ್ಲ ಬುದ್ಧಿ ಕೊಡು. ಬುದ್ಧಿ ಕೊಡೋಕ್ಕೆ ಜ್ಞಾನ ಮಾರ್ಗ ತೋರಿಸ್ಬೇಕಾಗತ್ತೆ. ರಾವಣ ಕಾ ಪ್ರವೇಶತಾ ಹೋತಿ ಹೇ ಕಲಿಯುಗ ಮೇ ಭಕ್ತಿ ಶುರು ಹೋತಿ ಹೇ. ಯಾವಾಗ ರಾವಣ ಸೇರ್ಕೊಂಡು ಬಿಡ್ತಾನೆ ಭಕ್ತಿ ಪ್ರಾರಂಭ ಆಗೋಗುತ್ತೆ. ಕಲಿಯುಗದಲ್ಲಿ ಭಕ್ತಿನೂ ನಡೀತಾ ಇದೆ. ಯಾತೋ ದುನಿಯಾ ಮೇ ಕೋಯಿ ಕೋ ಪತಾನೆ. ಈ ವಿಚಾರಗಳು ಪ್ರಪಂಚದಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಅಭಿ ತುಮ್ ಜಾನ್ತೆ ಹೋ ಸತ್ಯುಗ್ ಮೇ ಹಮ್ 16 ಕಲಾ ಸಂಪೂರ್ಣತೆ ಫಿರ್ ಏಕ್ ದಿನ್ ಭಿ ಬೀತಾ ತೋ ಉನ್ಕೋ ಸಂಪೂರ್ಣ ತೋಡಿ ಕಹೆಂಗೆ. ಸತ್ಯುಗದಲ್ಲಿದ್ದಾಗ ನಮ್ಮಲ್ಲಿ 16 ಕಲೆಗಳಿತ್ತು, 16 ಸೆಲೆಸ್ಟಿಯಲ್ ಡಿಗ್ರೀಸ್ ಇತ್ತು. ಆಮೇಲೆ ಒಂದು ಕಲೆ ಕಮ್ಮಿ ಆಯಿತು ಅಥವಾ ಒಂದು ದಿನ ಕಮ್ಮಿ ಆಯಿತು ಅಂದರೂ ಕೂಡ ಪೂರ್ಣಮಾಸಿ ಅಂತ ಹೇಳೋದಿಲ್ಲ ಅಂತ. ಇವಾಗ ಬೆಳದಿಂಗಳು ಯಾವತ್ತಿರುತ್ತೆ, ಪೌರ್ಣಿಮೆ ದಿವಸ ಇರುತ್ತೆ. ಮಾರನೇ ದಿವಸಕ್ಕೆ ಬೆಳದಿಂಗಳು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕಮ್ಮಿ ಆಗುತ್ತೆ. ಅದಕ್ಕೆ ಪೌರ್ಣಿಮೆ ಅಂತ ಹೇಳೋದಿಲ್ಲ, ಪೌರ್ಣಿಮೆ ಮಾರನೇ ದಿವಸ ಅಂತೀವಲ್ಲ. ತೋ ಯಹ ಬಿ ಐಸಾ ಹೈ. ಇದು ಕೂಡ ಹಾಗೆ ಅಂತಾರೆ ಬಾಬಾ. ಥೋಡಾ ಥೋಡಾ ಜೂಮ್ ಕೆ ಮಾಫಿಕ್ ಫರ್ಕ್ ಫಿರ್ತಾ ರಹತಾ ಹೈ. ಏನಿನ ಸಮಾನ ಹೆಂಗೆ ಸ್ಪೀಡ್ ನಡೀತಾ ಇರುತ್ತೆ, ಏನು ಎಷ್ಟು ಸ್ಪೀಡ್ನಲ್ಲಿ ನಡೀತಾ ಇರುತ್ತೆ ಆ ರೀತಿ ಸೃಷ್ಟಿ ನಾಟಕ ಅನ್ನೋದು ನಡೀತಾ ಹೋಗ್ತಾ ಇರುತ್ತೆ. ಅವು ತುಮಕೋ ಪೂರಾ 16 ಕಲಾ ಸಂಪೂರ್ಣ ಬನ್ನ. ಈಗ ನೀವು ಸಂಪೂರ್ಣ 16 ಕಲೆಗಳುಳ್ಳವರು ಆಗಬೇಕಾಗಿದೆ. ಸೋಬಿ ಅಲ್ಪಕಾಲಕ್ಕೆ ಆಧಾ ಕಲ್ಪಕ್ಕೆ, ಅದು ಕೂಡ ಅರ್ಧ ಕಲ್ಪಕ್ಕೋಸ್ಕರ. ಫಿರ್ ಕಲಾಯೇ ಕಮ್ ಹೋತಿ ಜಾತಿ ಹೇ. ಆಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಮೆಟ್ಲು ಇಳ್ಕೊಂಡು ಕಲೆಗಳು ಕ್ಷೀಣಿಸ್ತಾ ಹೋಗುತ್ತೆ. यह तुमको बुद्धि में ज्ञान है, तुम बच्चों को कितना नशा रहना चाहिए. ಈ ಪಾಯಿಂಟ್ಸ್ ಎಲ್ಲ ನಿಮ್ಮ ಬುದ್ಧಿನಲ್ಲಿ ಜ್ಞಾನ ಇದೆ. ಇದು ನಿಮಗೆ ಎಷ್ಟೊಂದು ನಶೆ ಖುಷಿ ಇರಬೇಕು. ಬಹುತೋं को यह बुद्धि में आता ही नहीं, हमको पढ़ाने वाला कौन है. ಕೆಲವ್ರಿಗೆ ಈ ವಿಚಾರಗಳು ಬುದ್ಧಿಗೆ ಬರೋದೇ ಇಲ್ಲ, ನಮ್ಗೆ ಓದಿಸೋ ಅಂಥವ್ರು ಯಾರು ಅಂತ. ಓಷನ್ ಆಫ್ ನಾಲೆಡ್ಜ್ ಬಚ್ಚೋं को कहते हैं ನಮಸ್ತೆ ಬಚ್ಚೆ. ಜ್ಞಾನಸಾಗರ ತಂದೆ ಬಂದು ಹೇಳ್ತಾ ಇದ್ದಾರೆ, ಮಕ್ಕಳೇ नमस्ते. तो ब्रह्मांड के भी मालिक हो तो सब रहते हो, विश्व के भी तुम मालिक बनते हो. ಪರಂಧಾಮದಲ್ಲಿದ್ದಾಗ ನೀವು ಬ್ರಹ್ಮಾಂಡಕ್ಕೆ ಮಾಲೀಕರಾಗಿದ್ರಿ, ಪರಂಧಾಮದಲ್ಲಿ ಮಾಲೀಕರಾಗಿದ್ರಿ. ಆಮೇಲೆ ಯಾವಾಗ ವಿಶ್ವದಲ್ಲಿ ನೀವು ಸ್ವರ್ಗದಲ್ಲಿ ಹುಟ್ಟುತ್ತೀರಾ ಆವಾಗ ವಿಶ್ವಕ್ಕೆ ಮಾಲೀಕರು ಆಗಿರ್ತೀರಾ ಅಂತಾರೆ. ಅಂದರೆ ಅಲ್ಲಿಗೂ ಮಾಲೀಕರು ಇಲ್ಲಿಗೂ ಮಾಲೀಕರು, ಡಬಲ್ ಮಾಲೀಕರು ಆಗ್ತೀರಾ. ತುಮಾರಾ ಐಸ್ಲಾ ಬಡಾನೆ ಕೆ ಲಿಯೆ ಬಾಬಾ ಕೇತೆ ತುಮ್ ಹಮ್ಸೆ ಬಿ ಊಂಚೆ ಬಂತೆ ಹೋ. ನೋಡಿ ತಂದೆ ಹೇಳ್ತಾರೆ, ನಿಮ್ಮನ್ನು ಶ್ರೇಷ್ಠ ಆತ್ಮಗಳನ್ನಾಗಿ ಮಾಡಲಿಕ್ಕೋಸ್ಕರ, ಓದಿಸ್ಲಿಕ್ಕೋಸ್ಕರ ತಂದೆ ತಮಗಿಂತಲೂ ಶ್ರೇಷ್ಠರನ್ನಾಗಿ ಮಕ್ಕಳನ್ನೇ ಮಾಡ್ತಾ ಇದ್ದಾರೆ. ಮೈ ವಿಶ್ವ ಕಾ ಮಾಲಿಕ್ ನಹಿ ಬಂತಾ ಹೋ. ಶಿವಬಾಬಾ ಬಂದು ಸ್ವರ್ಗದಲ್ಲಿ ಹುಟ್ಟುಬಿಟ್ಟು ವಿಶ್ವದ ಮಾಲೀಕನಾಗೋದಿಲ್ಲ. ವಿಶ್ವದ ಮಾಲೀಕನಾಗೋದು ಯಾರೋ? ಮಹಾವಿಷ್ಣು.
ಅವ್ರ ಜೊತೆಯಲ್ಲಿ ಸ್ವರ್ಗ ದೇವತೆಗಳು. अपने को भी तुमको ऊंच महिमा वाला बनाता हूँ. ಶಿವಬಾಬಾ ಹೇಳ್ತಾರೆ, ನಾನು ನನಗಿಂತಲೂ ನಿಮಗೆ ಜಾಸ್ತಿ ಮಹಿಮೆ ಉಳ್ಳವ್ರನ್ನಾಗಿ ಮಾಡ್ತೀನಿ. ಬಾಬಾಕ್ಕೆ ಬಚ್ಚೆ ऊंच ಚढ़ जाते हैं. ತಂದೆ ಮಕ್ಕಳೇನೆ ಉನ್ನತ ಮಟ್ಟಕ್ಕೆ ಹೊರಟೋಗ್ಬಿಡ್ತಾರೆ. तो बाबा समझाएंगे ना इन्हों को पढ़ाकर इतना ऊंच पद पाया. ತಂದೆನೇ ತಿಳಿಸ್ತಾರೆ, ಇವರೇ ಓದ್ಬಿಟ್ಟು ಇಷ್ಟು ದೊಡ್ಡ ಪದವಿಗೆ ಓದ್ರು ಅಂತೆ ಬಿಟ್ಟು. ಬಾಬಾ ಭಿ कहते हैं हम तुमको पढ़ाते. ಶಿವ ತಂದೆ ಬಂದು ಹೇಳ್ತಾರೆ, ನಾನೇ ನಿಮ್ಗೆ ಇಷ್ಟೆಲ್ಲ ವಿದ್ಯೆಯನ್ನು ಕಲಿಸ್ಕೊಡ್ತೀನಿ. अब अपना पद कितना बनाना चाहो पुरुषार्थ करो. ನಿಮ್ಗೆ ಎಷ್ಟು ದೊಡ್ಡ ಪದವಿಗೆ ಬೇಕೋ ಅಂದರೆ ನೀವು ಅದಕ್ಕೋಸ್ಕರ ಏನು ಮಾಡಬೇಕು ಅಂತಾರೆ, ಸಾಧನೆ ಮಾಡಿ, ಪುರುಷಾರ್ಥ ಮಾಡಿ ಅಂತಾರೆ. ಪಹಲೆ ತೋ ನಶಾ ಚಡ್ನಾ चाहिए. ಮೊಟ್ಟ ಮೊದಲು ಏನಿರಬೇಕಾಗಿದೆ, ಇದೇ ನಶೆ ಖುಷಿ ನಿಮಗೆ ಇರಬೇಕಾಗಿದೆ. ನಾವು ಹೆಂಗಿದ್ದವ್ರು ಹೆಂಗಾಗ್ತಾ ಇದ್ದೀವಿ ಅನ್ನೋ ನಶೆ ಖುಷಿನಲ್ಲಿ ಇರಬೇಕು. बाबा तो कभी भी आकर बात करते हैं तो यह जैसा इनमें ही है. ತಂದೆ ಬಂದು ಮಾತನಾಡ್ತಾರೆ ಅಂದರೆ ಇವರಲ್ಲೇ ಇದ್ದಾರೆ. ತುಮ್ ಬಚ್ಚೆ ಉನ್ಕೆ ಹೋನಾ. ಈಗ ತಾವು ಮಕ್ಕಳು ಅವ್ರ ಸಂತಾನರಾಗಿದ್ದೀರಲ್ವಾ. ತುಮ್ ಬಚ್ಚೆ ಉನ್ಕೆ ಹೋ ಯ ರಥ್ ಬಿ ಉನ್ಕಾ ಹೇನಾ. ಈ ಶರೀರ ಅನ್ನೋದು ಭಗವಂತನ ರಥ ಆಗಿದೆ ಅಲ್ವಾ. ಐಸಾ ಹೋಲಿಯಸ್ಟ್ ಆಫ್ ದಿ ಹೋಲಿ ಬಾಬಾ ಆಯಾವ. ಇಂಥ ಪರಮ ಪವಿತ್ರತೆಯ ಸಾಗರ ತಂದೆ ಬಂದಿದ್ದಾರೆ. तुमको पावन बनाना है. अब तुम फिर औरों को पावन बनाओ. ಈಗ ನೀವು ಪಾವನರಾಗ್ತಾ ಇದ್ದೀರಾ, ನೀವು ಮತ್ತೆ ಅನೇಕರನ್ನು ಕೂಡ ಇದೇ ದಾರಿನ ತೋರಿಸಿ ಬೇರೆಯವ್ರನ್ನ ತಯಾರು ಮಾಡಿ. तो हम रिटायर होता हूँ जब तुम होलीएस्ट ऑफ ದಿ ಹೋಲಿ बनते हो. यहाँ पतित आ ना सके. ನಾನು ಕೂಡ ರಿಟೈರ್ಮೆಂಟ್ ತೊಗೊಂಡ್ಬಿಡ್ತೀನಿ. ಇಷ್ಟೆಲ್ಲ ಜ್ಞಾನ ಕೊಟ್ಟು ಎಲ್ಲರನ್ನೂ ಪಾವನ ಮಾಡಿಬಿಟ್ಟು ಡ್ಯೂಟಿ ಮಾಡ್ತಾ ಇದ್ದೀನಿ. ಈ ಕಾರ್ಯ ನಂದು ಮುಗಿದೋಯ್ತು ಅಂತಂದಮೇಲೆ ನಾನು ರಿಟೈರ್ಮೆಂಟು ಪರಂಧಾಮದಲ್ಲಿ ಹೋಗಿ ತೊಗೊಂಡ್ಬಿಡ್ತೀನಿ. ಆಮೇಲೆ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಯಾರು ಪತಿತರು ಬರೋದಕ್ಕೆ ಸಾಧ್ಯ ಇಲ್ಲ. ಯಾ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಚರ್ಚ್ ಹೈ. ಇದೇನಾಗಿದೆ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಚರ್ಚ್ ಅಂತ ಹೇಳ್ತಾ ಇದ್ದಾರೆ. ಯಾರೋ ಬ್ರಹ್ಮನ ಶರೀರಕ್ಕೆ. ಉಸ್ ಚರ್ಚ್ ಮೇತೋ ಸಬ್ ಜಾತೆ ಏನಾ. ಎಲ್ಲ ಚರ್ಚ್ನಲ್ಲಿ ಹೋಗ್ತಾರಲ್ವ, ಎಲ್ಲರೂ ಹೋಗ್ತಿರ್ತಾರೆ ಚರ್ಚ್ಗೆ. ಅಲ್ಲಿ ಪ್ರೇಯರ್ಸ್ ಇರುತ್ತಲ್ವ, ಅಲ್ಲಿನೂ ಕೂಡ ಕೇಳಲಿಕ್ಕೆಲ್ಲ ಹೋಗ್ತಿರ್ತಾರೆ. ಯಹ ತೋ ಬಹುತ್ ಬಡಿ ಹೋಲಿ ಚರ್ಚ್ ಹೈ. ಮಧುಬನ ಏನಾಗಿದೆ, ಭಾಳ ದೊಡ್ಡ ಚರ್ಚ್ ಅಂತ ಹೇಳ್ತಿದ್ದಾರೆ. ತೋ ಯಹ ಕೊಯ್ ಪತಿತ್ ಪಾವ್ ಬಿ ಧರ್ನಾ ಸಕೆ. ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ಯಾರು ಪತಿತರು ಬರೋಕ್ಕಾಗೋದಿಲ್ಲ. ಪರಂತು ಅಭಿ ನಹಿ ಕರ್ ಸಕ್ತೆ ಹೇ. ಜಬ್ ಬಚ್ಚೋಂ ಕೋ ಐಸಾ ಬನ್ ಜಾಯೆ ಐಸಾ ಕಾಯ್ದೆ ನಿಕಲ್ ಜಾಯೆ. ಈಗಲೇ ಹಂಗೆ ಮಾಡೋಕ್ಕಾಗಲ್ಲ. ಕೊನೆಗೆ ಎಲ್ಲ ಒಳ್ಳೆ ಪರಿಪಕ್ವ ಸ್ಥಿತಿಗೆ ಬಂದುಬಿಡ್ತೀರೋ ಆವಾಗ ಅಲ್ಲಿ ನೀವು ಹಂಗಾಗ್ಬೋದು. तो जब बच्चे भी ऐसा बन जाए कायदा निकलते जाए यहाँ कोई अंदर आ ना सके. ಇಷ್ಟು ಪವಿತ್ರ ಪ್ಲೇಸ್ ಆಗೋಗುತ್ತೆ ಮಧುಬನ. ಮತ್ತು ಯಾರೂ ಇಲ್ಲಿ ಎಂಟ್ರಿ ಆಗೋಕ್ಕೆ ಆಗಲ್ಲ, ಅಷ್ಟು ಕ್ಲೀನ್ ಆಗಿಬಿಡುತ್ತೆ. ಕೊರೋನಾ ಬಂದಮೇಲೆ ಆಗ್ಬಿಟ್ಟಿದೆಯಲ್ಲ, ಮಧುಬನಕ್ಕೆ ಯಾರು ಎಂಟ್ರಿನೇ ಇಲ್ಲ. ಇದೆಲ್ಲ ಏನೇನೋ ಇದಿರುತ್ತೆ ಡ್ರಾಮಾದಲ್ಲಿ. ಪೂಜ್ತೇನಾ ಹಮ್ ಆಕರ್ ಸಭಾ ಮೇ ಬೈಟೆ. ಕೆಲವ್ರು ಕೇಳ್ತಾರೆ, ನಾವು ಮೌಂಟ್ ಅಬುಗೆ ಹೋಗಬೇಕು, ಸಭೆಯಲ್ಲಿ ಕೂತ್ಕೋಬೇಕು ಅಂತ. ಆದರೆ ಕೂತ್ಕೋಬೇಕಾದ್ರೂ ಕೆಲವು डिसिप्लिन ಬೇಕು ಅಂತಾರೆ. बाबा कहते ಆಫೀಸರ್ಸ್ ಆದಿ में काम रहता है उनको तो ठिकाना बिठाना पड़े. ಈಗ ಆಫೀಸರ್ಸ್ ಹತ್ರ ಎಷ್ಟೋ ಕಾರೋಬಾರ ಇರುತ್ತೆ, ಅವ್ರನ್ನ ಕರೆಸಬೇಕಾಗತ್ತೆ. अब तुम्हारा नाम बाला हो जाएगा तुम किसी को भी पारवा नहीं. ಯಾವಾಗ ನಿಮ್ಮ ಹೆಸರು ಪ್ರಸಿದ್ಧಿ ಆಗೋಗ್ಬಿಡುತ್ತೆ ಆಮೇಲೆ ನೀವು ಯಾರಿಗೋ ಯೋಚನೆ ಮಾಡ್ಕೊಂಡಿರೋಷ್ಟಿರೋದಿಲ್ಲ. ಅಭಿ ತೋ ರಕ್ನಿ ಪಡ್ತಿ ಹೇ. ಈಗಂತೂ ಇಡಬೇಕಾಗತ್ತೆ, ಕರೆಸಬೇಕಾಗತ್ತೆ. तो होलीएस्ट ऑफ दी होली का गम खाते रहते हैं अभी ना ही कर सकते हैं. ಅಂದರೆ ಪರಮ ಪವಿತ್ರತೆಯ ಒಂದು ಪ್ಲೇಸ್ದು ಒಂದು ಗೌರವ ಇಡಬೇಕಾಗತ್ತೆ. ಈಗಲೇ ಮಾಡಲಿಕ್ಕಾಗಲ್ಲ. ಪ್ರಭಾವ ನಿಕ್ಲಿ ಫಿರ್ ಲೋಗೋಂ ಕಿ ದುಶ್ಮನಿ ಕಮ್ ಹೋ ಜಾಯಂಗೆ. ಪ್ರಭಾವ ಜಾಸ್ತಿ ಆಗ್ತಾ ಜನರ ಒಂದು ಶತ್ರುತ್ವ ಕಡಿಮೆ ಆಗೋಗ್ಬಿಡುತ್ತೆ. ತುಂಬಿ ಸಮಜಾಯಂಗೆ ಬ್ರಾಹ್ಮಣಂಕು ರಾಜ್ಯೋಗ ಸಿಕ್ಲಾನೆ ವಾಲ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬಾಬಾ ಹೇ. ನೀವು ತಿಳಿಸ್ಕೊಡ್ತೀರಾ ತಂದೆಗೆ ಈ ಒಂದು ರಾಜಯೋಗನ ಕಲಿಸ್ತಕ್ಕಂಥ ಪರಮ ಪವಿತ್ರತೆಯ ತಂದೆ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸನ್ಯಾಸಿಯಂಕು ಹೋಲಿಯೆಸ್ಟ್ ಆಫ್ ದಿ ಹೋಲಿ ತೋಡಿಕಾಯಂಗೆ. ಸನ್ಯಾಸಿಗಳಿಗೆ ಪರಮ ಪವಿತ್ರರು ಅಂತ ಹೇಳೋಕ್ಕಾಗೋದಿಲ್ಲ. ಆತೆ ಹೇ ರಜೋಗುಣಮೇ. ಅವ್ರು ಬರೋದು ಕೂಡ ರಜೋಗುಣಗಳಲ್ಲಿ. ಯಾ ವಿಶ್ವ ಕಾ ಮಾಲಿಕ್ ಬನ್ ಸಕ್ತೆ ಹೇ. ಕ್ಯಾ ಅವರು ವಿಶ್ವದ ಮಾಲೀಕರಾಗ್ಲಿಕ್ಕಾಗುತ್ತಾ? ಅಭಿ हम पुरुषार्थी, अभी तुम पुरुषार्थी हो, कभी इसको
कभी तो बहुत अच्छा चलते भी हो चलन भी होते, कभी तो ऐसी भी चलन होते जो नाम बदನಾಮ್ कर देते हैं. ಈಗ ಬಾಬಾ ಹೇಳ್ತಾರೆ, ಈಗ ನೀವು ಪುರುಷಾರ್ಥಿಗಳಾಗಿದ್ದೀರಿ, ಕೆಲವೊಮ್ಮೆ ಚೆನ್ನಾಗಿ ಪುರುಷಾರ್ಥ ಮಾಡ್ತೀರಾ, ಕೆಲವೊಮ್ಮೆ ಏನಾಗ್ತೀರಾ, ಹೆಸರು ಕೆಡಿಸ್ತೀರಾ. ಓ ಸೆಂಟರ್ಸ್ ಪರ್ ಐಸೆ ಆತೆ ಜರಾ ಬಿ ಪಹಚಾನ್ ಕುಚ್ ಬಿ ನಹಿ. ಸುಮಾರು ಜನ ಬರ್ತಾರೆ, ಅವ್ರಿಗೇನೂ ಸರಿಯಾಗಿ ಅರ್ಥನೇ ಆಗಿರೋದಿಲ್ಲ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ತುಮ್ ಅಪ್ನೆ ಕೋ ಬಿ ಭೂಲ್ ಜಾತೆ ಹೋ ಹಮ್ ಕ್ಯಾ ಬಂತೆ. ನೀವು ನಿಮ್ಮನ್ನು ಮರ್ತು ಹೋಗ್ಬಿಡ್ತೀರಾ, ನಾವು ಹೆಂಗಿದ್ದವ್ರು ಹೆಂಗಾಗ್ಬಿಡ್ತೀವಿ ಅಂತ. ಬಾಬಾ ಬಿ ಚಲನ್ ಸೇ ಸಮಜ್ ಜಾತೆ ಹೇ ಯಹ ಕ್ಯಾ ಬನೆಂಗೆ. ಬಾಬಾ ಅವರು ಈ ನಡವಳಿಕೆಗಳು ನೋಡಿಬಿಟ್ಟು ಹೇಳ್ತಾರೆ ಇವ್ರು ಹೆಂಗಾಗ್ತಾರೆ ಅಂತ. ಭಾಗ್ಯ ಮೇ ಊಂಚ್ ಪದ ಹೋಗ ತೋ ಚಲನ್ ಬಿ ಬಡಿ ರಾಯಲ್ಟಿ ಸೇ ಚಲೆಂಗೆ. ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಪದವಿಗೆ ಹೋಗೋವಂಥವ್ರು ತುಂಬ ರಾಯಲ್ಟಿಯಿಂದ ನಡ್ಕೊತಾರೆ ಅಂತಾರೆ. ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ. ಸಿರ್ಫ್ ಯಾದ್ ರಹೆ ಹಮ್ಕೋ ಪಡಾನೆ ವಾಲ ಕೌನ್ ಹೈ. ನಿಮಗೆ ಕೇವಲ ನೆನಪಿರಬೇಕು, ನಮ್ಗೆ ಇಷ್ಟೆಲ್ಲ ವಿದ್ಯೆ ಕಲಿಸ್ತಕ್ಕಂಥವ್ರು ಯಾರು, ಈ ವಿದ್ಯೆ ಬುದ್ಧಿ ನಮ್ಗೆ ಯಾರು ಕಲಿಸ್ತಾ ಇದ್ದಾರೆ, ಇದೇ ನೆನಪಿರಲಿ. ತೋ ಕಾಪಾರಿ ಖುಷಿ ರಹೆ. ಯಾರು ಕಲಿಸ್ತಾ ಇದ್ದಾರೆ ಅಂತಂದ ನಿಮಗೆ ಸ್ಮೃತಿ ಇದ್ದಾಗ ನಿಮಗೆ ಒಳಗಡೆ ಆಂತರಿಕ ಖುಷಿ ಹೆಚ್ಚುತ್ತೆ ಅಂತಾರೆ. ಹಮ್ ಗಾಡ್ ಫಾದರ್ಲಿ ಸ್ಟೂಡೆಂಟ್ ಹೇ ತೋ ಕಿತ್ನಾ ರಿಗಾರ್ಡ್ ರಹೆ. ನಾವು ಭಗವಂತನ ವಿದ್ಯಾರ್ಥಿಗಳು ಅಂತಂದಮೇಲೆ ನಿಮ್ಗೆ ಎಷ್ಟು ಗೌರವ ಇರಬೇಕಾಗಿದೆ. ಅಭಿಯೋ ಅರ್ಜುನ್ ಸೀಖ್ ರಹೆ ಹೇ. ಈಗ ನೀವು ಕಲಿತಾ ಇದ್ದೀರಾ. ಬಾಬಾ ತೋ ಸಮझाते ಅಭಿ ಟೈಮ್ ಲಗೇಗಾ. ತಂದೆ ತಿಳಿಸ್ಕೊಡ್ತಾರೆ, ನಿಮಗೆ ಟೈಮ್ ಹಿಡಿಸುತ್ತೆ. ನಂಬರ್ ವಾರ್ ತೋ ಹರ್ ಬಾತ್ ಮೇ ಹೋತೆ. ನಂಬರ್ ವಾರ್ ಆಗಿ ಪ್ರತಿ ಮಾತಿನಲ್ಲಿ ಕೂಡ ತಯಾರಾಗ್ತಾರೆ. ಮಕಾನ್ ಬಿ ಪಹಲೆ ಸತೋ ಪ್ರಧಾನ ಹೋತಾ ಹೈ, ಫಿರ್ ಸತೋ ರಜೋತಮೋ ಹೋತಿ. ಮನೇನು ಕಟ್ಟಿದಾಗ ತುಂಬ ಚೆನ್ನಾಗಿರುತ್ತೆ, ಬರ್ತಾ ಬರ್ತಾ ಸ್ಟೇಜಸ್ ಅದರದ್ದು ಕೂಡ ಏನಾಗುತ್ತೆ, ಹಳೇದಾಗ್ತಾ ಹೋಗುತ್ತೆ. ಅಭಿ ತುಮ್ ಸತೋ ಗುಣ ಮೇ ಸತೋ ಪ್ರಧಾನ 16 ಕಲಾ ಸಂಪೂರ್ಣ ಬಂತೆ ಹೋ. ಈ ಜ್ಞಾನ ಮಾರ್ಗಕ್ಕೆ ಬಂದ ಮೇಲೆ ನೀವು ಸತೋ ಗುಣಗಳಲ್ಲಿ ಪ್ರಧಾನರಾಗ್ತೀರಾ ಮತ್ತು ಎಲ್ಲ ಕಲೆಗಳು ನಿಮಗೆ ಸಂಪೂರ್ಣವಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಮಾರತ್ ಬಂತಿ ಜಾತಿ ಹೇ ತುಮ್ ಮಿಲ್ಕರ್ ಸ್ವರ್ಗ ಕೋ ಇಮಾರತ್ ಬನಾ ರಹೆ ಹೋ. ನೀವೆಲ್ಲ ತಯಾರು ಮಾಡ್ತಾ ಇದ್ದೀರಿ, ನೀವೆಲ್ಲ ಸೇರಿ ಭಾರತ ದೇಶವನ್ನು ಸ್ವರ್ಗ ಮಾಡ್ತಾ ಇದ್ದೀರಾ. ಯಹ ಬಿ ತುಮಕೋ ಬಹುತ್ ಖುಷಿ ಹೋನಿ ಚಹಿಯೆ. ಈ ಪಾಯಿಂಟ್ಸು ಯಾವಾಗಲೂ ನೀವು ಸ್ಮೃತಿ ಮಾಡಿಕೊಂಡು ಖುಷಿಯಾಗಿರಬೇಕು ಅಂತಾರೆ. ಭಾರತ್ ಜೋ अनहोलीएस्ट ऑफ दी अनहोली बन पड़ा है, उनको फिर होलीएस्ट ऑफ दी होली बनाते हैं. ಇವತ್ತೇನು ಈ ದೇಶ ಕೆಟ್ಟೋಗ್ಬಿಟ್ಟಿದೆ, ದೇಶವಾಸಿಗಳು ಕೆಟ್ಟೋಗಿದ್ದಾರೆ, ವಾತಾವರಣ ಕೆಟ್ಟೋಗ್ಬಿಟ್ಟಿದೆ, ಇದನ್ನು ನೀವೆಲ್ಲ ಸೇರಿಕೊಂಡು ಸ್ವರ್ಗವನ್ನು ಮಾಡ್ತಾ ಇದ್ದೀರಿ. ಕಿತನ ಖಬರ್ದಾರಿ ರಖನಿ ಹೇ ಅಪ್ನೆ ಉಪರ್. ಅಂದರೆ ಪವಿತ್ರ ಭಾರತ ದೇಶವನ್ನು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಮೇಲೆ ನೀವು ಎಷ್ಟೋ ಅಟೆನ್ಷನ್ ಇಟ್ಕೋಬೇಕು ಅಂತಾರೆ. ಹಮಾರ ದೃಷ್ಟಿ ಐಸಿ ನಾ ಹೋ ಜಾಯ್, ಹಮಾರಿ पद भी भ्रष्ट हो जाए, ऐसा नहीं बाबा को लिखेंगे तो बाबा क्या कहेंगे. ಎಚ್ಚರಿಕೆ ಇಟ್ಕೋಬೇಕಾಗಿದೆ. ನಮ್ಮ ದೃಷ್ಟಿ ಚೆನ್ನಾಗಿರಬೇಕು, ನಮ್ಮ ಪದವಿಯು ಭ್ರಷ್ಟ ಆಗಬಾರ್ದು. ನಾವು ಬಾಬಾ ಅವ್ರಿಗೆ ಏನಂತ ಬರೆಯೋದು ಲೆಟರ್ ಅನ್ನೋದು ಯೋಚನೆ ಇಟ್ಕೊಳ್ಳಿ. ನಹಿ ಅಭಿ ತೋ ಹಮ್ ಪುರುಷಾರ್ಥ ಕರ್ರೆ. ಇಲ್ಲ, ಈಗ ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಿ. ಇನ್ಕೋತೋ ಅಭಿ ಹೋಲಿಯೆಸ್ಟ್ ಆಫ್ ದಿ ಹೋಲಿ ತೋಡಿ ಕಹೆಂಗೆ. ಇದಕ್ಕೆ ಇವಾಗ ನಾವು ಹೋಲಿಯೆಸ್ಟ್ ಆಫ್ ದಿ ಹೋಲಿ ಅಂತ ಹೇಳೋಕ್ಕಾಗೋದಿಲ್ಲ. ಬಂದ್ ಜಾಯಂಗೆ ಫಿರ್ ತೋ ಯ ಶರೀರ್ ಬಿ ನಹಿ ರಹೆ. ಯಾವಾಗ ಆತ್ಮ ಪವಿತ್ರ ಆಗೋಗ್ಬಿಡುತ್ತೆ ಅವಾಗ ಈ ದೇಹನೂ ಕಳ್ಸ್ಕೊಂಡು ಬಿಡುತ್ತೆ. ಅವಾಗ ಹೆಂಗೆ ಮೈಸೂರು ಪಾಕ್ ಮಾಡ್ತಾರೆ, ಪಾತ್ರೆಯಲ್ಲಿ ಹಾಕಿದಾಗ ಮೊದಲೆಲ್ಲ ಪಾತ್ರೆಗೆ ಅಂಟ್ಕೊಂಡಿರುತ್ತೆ. ಯಾವಾಗ ಅದು ಎಲ್ಲ ರೆಡಿ ಆಗೋಗ್ಬಿಡುತ್ತೆ, ಕ್ಲೀನಾಗಿ ತಳ ಬಿಟ್ಬಿಡುತ್ತೆ ಅಲ್ವಾ, ಎಲ್ಲ ಡಿಟ್ಯಾಚ್ ಆಗಿಬಿಡುತ್ತಲ್ವ. ತುಂಬಿ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬಂತೆ ಹೋ, ಬಾಕಿ ಉತ್ಸವ ಉಸ್ಮೆ ಬಿ ಮರ್ತಬೇ ಹೇ ಉನ್ಕೆ ಲಿಯೆ ಪುರುಷಾರ್ಥ ಕನ್ನ. ಈಗ ನೀವು ಪರಮ ಪವಿತ್ರರು ಆಗ್ತಾ ಇದ್ದೀರಿ, ಅದರಲ್ಲಿ ಪೋಸ್ಟ್ಗಳು ಬೇರೆ ಬೇರೆ ಇರುತ್ತೆ. ಅದಕ್ಕೋಸ್ಕರ ನೀವು ಪುರುಷಾರ್ಥನ ಮಾಡಬೇಕು, ಬೇರೆಯವ್ರನ್ನೂ ಪುರುಷಾರ್ಥ ಮಾಡಿಸ್ಬೇಕು. ಬಾಬಾ ಪಾಯಿಂಟ್ಸ್ ಬಹುತ್ ದೇತೆ रहते हैं, कोई आए तो बेंट करके दिखाओ. ಬಾಬಾ ಅವರು ಮಕ್ಕಳಿಗೆ ತುಂಬ ಪಾಯಿಂಟ್ಸ್ ಹೇಳ್ಕೊಡ್ತಾ ಇದ್ದಾರೆ. ನೀವು ಕೂಡ ಬೇರೆಯವ್ರಿಗೆ ಏನು ಮಾಡಿ, ಹೋಲಿಕೆ ಮಾಡಿ ತಿಳಿಸಿ. ಕಹಾ ಯಹ ಹೋಲಿಯೆಸ್ಟ್ ಆಫ್ ದಿ ಹೋಲಿ, ಕಹಾ ಯಹ ಹೋಲಿ. ಎಲ್ಲಿ ಪರಮ ಪವಿತ್ರತೆಯ ಸಾಗರ ತಂದೆ, ಎಲ್ಲಿ ಪವಿತ್ರರು, ವ್ಯತ್ಯಾಸ ಇದೆಯಲ್ವಾ. ಏನು ಲಕ್ಷ್ಮೀನಾರಾಯಣ का भी जन्म सतयुग में होता है. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ಜನ್ಮ ಇರುತ್ತೆ. ಆತೆ ಹಿ ಬಾದ್ ಮೇ, ಅವರೆಲ್ಲ ಬರೋದು ನಂತರ ಅಂತಾರೆ. ಇತನಾ ಫರಕ್ ಹೈ, ಎಷ್ಟು ವ್ಯತ್ಯಾಸ ಇದೆ. ಬಚ್ಚೆ ಸಮಸ್ತೆ ಶಿವ ಬಾಬಾ ಹಮ್ಕೋ ಯಬ್ ಬನಾರೆ. ಮಕ್ಕಳಿಗೆ ಗೊತ್ತಿದೆ ಶಿವ ಬಾಬಾ ನಮಗೆ ಈ ರೀತಿ ಮಾಡ್ತಾ ಇದ್ದಾರೆ. ಕೇತೆ ಮಾಮೇ ಕಮ್ ಯಾದ್ ಕರೋ ಅಪ್ನೆ ಕೋ ಅಶರೀರಿ ಆತ್ಮ ಸಮಜೋ. ತಂದೆ ಹೇಳ್ತಾರೆ, ನೀವು ನನ್ನನ್ನೇ ನೆನಪು ಮಾಡಿ, ನಿಮ್ಮ ನೀವು ಅಶರೀರಿ ಆತ್ಮ ಅಂತ ತಿಳ್ಕೊಳ್ಳಿ. ಊಂಚೇತೆ ಊಂಚ ಶಿವಬಾಬಾ ಪಡಾಕರ್ ಊಂಚೇತೆ ಊಂಚ ಬನಾತೆ ಹೇ. ಸರ್ವಶ್ರೇಷ್ಠವಾಗಿರ್ತಕ್ಕಂಥ ತಂದೆ ಓದಿಸ್ಬಿಟ್ಟು ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದಾರೆ. ಬ್ರಹ್ಮ ದ್ವಾರ ಪಡ್ತೆ ಹೇ,
ಬ್ರಹ್ಮ ಮೀಡಿಯಾ ಮುಖಾಂತರ ನಾವು ಓದ್ತಾ ಇದ್ದೇವೆ. ಬ್ರಹ್ಮ ಸೆ ವಿಷ್ಣು ಬಂತೆ ಹೇ ಯಹ ಭಿ ತುಮ್ ಜಾನ್ತೆ ಹೋ. ಬ್ರಹ್ಮಾರವರಿಂದ ನಾವೇನಾಗ್ತಾ ಇದ್ದೀವಿ, ವಿಷ್ಣು ಆಗ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಅಂತ. ಮನುಷ್ಯ ತೋ ಕುಚ್ ಭಿ ಜಾನ್ತೆ ನಹಿ, ಮನುಷ್ಯರಿಗೆ ಏನೇನು ವಿಚಾರಗಳು ಗೊತ್ತೇ ಇಲ್ಲ. ಅಭಿ ಸಾರಿ ಸೃಷ್ಟಿ ಪರ್ ರಾವಣ ಕ ರಾಜ್ಯ. ಈಗ ಇಡೀ ಸೃಷ್ಟಿ ಮೇಲೆ ಏನು ನಡೀತಾ ಇದೆ, ರಾವಣ ರಾಜ್ಯ, ಎಲ್ಲ ಕಡೆ ಕೆಟ್ಟ ಗುಣಗಳದೇ ರಾಜ್ಯ. ತುಮ್ ರಾಮರಾಜ್ಯ ಸ್ಥಾಪನೆ ಕರ್ರೇವೋ ಜಿಸ್ಕಾ ತುಮ್ ಜಾನ್ತೆ ಹೋ. ರಾಮರಾಜ್ಯವನ್ನು ನೀವು ಸ್ಥಾಪನೆ ಮಾಡ್ತಾ ಇದ್ದೀರಿ, ಅದನ್ನೇ ಹೇಗೆ ನೀವು ತಿಳ್ಕೊಂಡಿದ್ದೀರಿ. ಡ್ರಾಮಾ ಅನುಸಾರ ಹಮ್ ಸ್ವರ್ಗ ಸ್ಥಾಪನಾ ಕರ್ನೆ ಲಾಯಕ್ ಬನ್ ರಹೆ. ನಾಟಕದ ಅನುಸಾರವಾಗಿ ನಾವು ರಾಮರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ, ಸ್ವರ್ಗ ಮಾಡಲಿಕ್ಕೆ ನಿಮಿತ್ತ ಆಗಿದ್ದೇವೆ. ಬಾಬಾ ಉಸ್ ಲಾಯಕ್ ಬನಾತೆ ಸಿವಾಯ್ ಬಾಬಾ ಕೆ ಶಾಂತಿಧಾಮ್ ಸುಖಧಾಮ್ ಕೊಯ್ ಲೇ ಜಾ ನಹೀ ಸಕೆಂಗೆ. ತಂದೆನೇ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ, ತಂದೆ ಬಿಟ್ಟು ಸುಖಧಾಮಕ್ಕೆ ಶಾಂತಿಧಾಮಕ್ಕೆ ಯಾರು ಕರ್ಕೊಂಡು ಹೋಗೋರು ಇಲ್ಲ ಅಂತ. ಅಂದರೆ ಪರಮಾತ್ಮನೇ ಬಂದು ಆ ದಾರಿಯನ್ನು ತೋರಿಸಿ ಆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಗಪ್ಪೋಡ ಮಾರ್ತೆ ರತೆ ಫಲಾನ ಸ್ವರ್ಗ ಗಯ ಮುಕ್ತಿಧಾಮ್ ಗಯ. ಸುಳ್ಳು ಹೇಳ್ತಾ ಇರ್ತಾರೆ, ಇಂಥವ್ರು ಸ್ವರ್ಗಕ್ಕೆ ಹೋದ್ರು ಮುಕ್ತಿಧಾಮಕ್ಕೆ ಹೋದ್ರು ಅಂತೇಳ್ಬಿಟ್ಟು. ಬಾಬಾ ಕೇತೆ ಯಾ ವಿಕಾರಿ ಪತಿತ ಆತ್ಮ ಶಾಂತಿಧಾಮ್ ಕೈಸೆ ಜಾಯಂಗೆ. ಈ ವಿಕಾರಿಗಳು ಪತಿತರು ಶಾಂತಿಧಾಮಕ್ಕೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ. ತುಮ್ ಕಹ ಸಕ್ತೆ ಹೋ ಸಮಜ್ ಇನೋಕೋ ಕಿತ್ನಾ ಫಕೂರ್ ಹೇ. ನೀವು ತಿಳ್ಕೊಂಡಿದ್ದೀರಿ, ನಿಮ್ಗೆ ಎಷ್ಟು ನಶೆ ಇದೆ. ಐಸಾ ವಿಚಾರ ಸಾಗರ್ ಮಂಥನ್ ಕರೋ ಕೇಸೆ ಸಮಜಾಯ್. ಈ ರೀತಿ ಪಾಯಿಂಟ್ಸ್ ಬಗ್ಗೆ ನೀವೆಲ್ಲ ಮನನ ಮಾಡಿ 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 ಯಾವ ಥರ ಜನಕ್ಕೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಚಲ್ತೆ ಫಿರ್ತೆ ಅಂದರ್ ಮೇ ಆನಂದ್. ನಡೀತಾ ಓಡಾಡ್ತಾ ಈ ಪಾಯಿಂಟ್ಸ್ ಎಲ್ಲ ನಿಮಗೆ ಬುದ್ಧಿನಲ್ಲಿ ಬರ್ತಾ ಇರಬೇಕು. ತೀರಜ್ ಬಿ ಧರ್ನಾ ಹೇ ಹಮ್ ಬಿ ಲಾಯ್ಕ್ ಬಂಜಾಯ್. ಸ್ವಲ್ಪ ತಾಳ್ಮೆ ವಹಿಸ್ಬೇಕು ಆ ರೀತಿ ಆಗಲಿಕ್ಕೆ ಅಂತ. ಒಂದೇ ದಿವಸಕ್ಕಾಗಲ್ಲ, ಸಾಧನೆ ಮಾಡ್ತಾ 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 ಫೈನಲ್ ಡೆಸ್ಟಿನೇಷನ್ಗೆ ತಲುಪ್ಬೋದು. ಭಾರತವಾಸಿ ಹಿ ಪೂರಾ ಲಾಯಕ್ ಅವ್ರು ಪೂರಾ ನಾಲಾಯಕ್ ಬಂತೆ. ಇಂಡಿಯನ್ಸ್ ಏನೇ ಸತ್ಯುಗಕ್ಕೆ ಯೋಗ್ಯರು ಆಗಿದ್ರು, ಇವಾಗ ಸ್ವರ್ಗಕ್ಕೆ ಯೋಗ್ಯರು ಇಲ್ಲ. ಅವ್ರ ಕೊಯ್ ಹೈನೆ, ಬೇರೆ ಇನ್ಯಾರು ಬರೋದಿಲ್ಲ. ಅಭಿ ಬಾಬಾ ತುಮಕೋ ಲಾಯಕ್ ಬನ. ಈಗ ತಂದೆ ಬಂದು ನಮ್ಮನ್ನೆಲ್ಲ ಏನು ಮಾಡ್ತಾ ಇದ್ದಾರೆ, ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ನಾಲೆಡ್ಜ್ ಬಡಿ ಮಜೆಗೆ, ಈ ಜ್ಞಾನ ತುಂಬ ಮಜವಾಗಿದೆ ಅಂತಾರೆ. ಅಂದರ್ ಮೇ ಬಡಿ ಖುಷಿ ರಾನಚೆ. ಒಳಗಡೆ ನಿಮ್ಗೆ ಇಂಥ ಜ್ಞಾನ ಸಿಕ್ತಲ್ಲ ಅನ್ನೋ ಖುಷಿನಲ್ಲಿರಿ. ಹಮ್ ಇಸ್ ಭಾರತ್ಕೋ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬನಾಯಂಗೆ. ನಾವು ಈ ಭಾರತ ದೇಶವನ್ನು ಪರಮ ಪವಿತ್ರವಾದಂಥ ದೇಶವನ್ನಾಗಿ ಮಾಡ್ತಾ ಇದ್ದೀವಿ. ಚಲನ್ ಬಡಿ ರಾಯಲ್ ಚೈ. ನಡವಳಿಕೆ ಹೆಂಗಿರಬೇಕು, ಚಲನೆ ಕ್ಯಾರೆಕ್ಟರ್ ಚೆನ್ನಾಗಿಟ್ಕೊಳ್ಳಿ. ಖಾನ್ ಪಾನ್ ಚಲನ್ ಸೆ ಮಾಲೂಮ್ ಪಡ್ ಜಾತಾ ಹೈ. ಊಟ ತಿಂಡಿನಿಂದ ನಡವಳಿಕೆಯಿಂದ ಗೊತ್ತಾಗೋಗ್ಬಿಡುತ್ತಲ್ಲ. ಶಿವ ಬಾಬಾ ತುಮಕೋ ಇತನಾ ಊಂಚ್ ಬನಾತೆ ಉನ್ಕಾ ಬಚ್ಚೆ ಬನೆ ಹೋ ನಾಮ್ ಬಾಲ ಕರ್ನಾ ಚಹಿಯೆ. ಶಿವ ಬಾಬಾ ನಮ್ಮನ್ನು ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ನಾವು ಕೂಡ ಇಷ್ಟೊಂದು ಶ್ರೇಷ್ಠರು ಆಗಬೇಕಲ್ವಾ. ಉನ್ಕೆ ಬಚ್ಚೆ ಬನೆ ಹತೋ ನಾಮ್ ಬಾಲ ಕರ್ನಾ. ಈಗ ತಂದೆ ಮಕ್ಕಳಾಗಿದ್ದೀರಿ ಅಂದರೆ ಹೆಸರನ್ನೇನು ಮಾಡಬೇಕಾಗಿದೆ, ಪ್ರಸಿದ್ಧಿ ಮಾಡಬೇಕಾಗಿದೆ. ಚಲನ್ ಐಸಾ ಹೋ ಜೋ ಸಮಜಯ್ಯ ತೋ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬಾಬಾಕ್ಕೆ ಬಚ್. ನಮ್ಮ ಕ್ಯಾರೆಕ್ಟರ್ ನೋಡಿಬಿಟ್ಟು ಬೇರೆಯವ್ರು ಹೇಳ್ಬೇಕಂತ ಇವ್ರ ನಡವಳಿಕೆ ತುಂಬ ಚೆನ್ನಾಗಿದೆ, ಇವ್ರು ಒಳ್ಳೆ ಕ್ಯಾರೆಕ್ಟರ್ ಇದ್ದೆ ಅಂತ ಬೇರೆಯವ್ರು ಹೇಳ್ಬೇಕಂತ. ತೋ ಆಹಿಸ್ತೆ ಆಹಿಸ್ತೆ ತುಮ್ ಬಂತೆ ಜಾಯಂಗೆ ಮಹಿಮಾ ನಿಕಲ್ತಿ ಜಾಯಂಗೆ. ನಿಧಾನಕ್ಕೆ ನಿಧಾನಕ್ಕೆ ನೀವು ಆಗ್ತಾ ಹೋಗ್ತೀರಾ, ಮತ್ತೆ ನೀವು ಈ ರೀತಿ ಹಾಕ್ತೀರಾ. ಫಿರ್ ಕಾಯ್ದೆ ಕಾನೂನು ಸಬ್ ನಿಕ್ಲೆಂಗೆ. ಮತ್ತೆ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಉಟ್ಕೊಳ್ತವೆ. ಜೋ ಫಿರ್ ಕೊಯ್ ಪತಿತ್ ಅಂದರ್ ಆನಾ ಸಕೆ. ಆಮೇಲೆ ಒಳಗಡೆ ಯಾರು ಪತಿತರು ಬರೋಕ್ಕೆ ಆಗೋದಿಲ್ಲ. ಬಾಬಾ ಸಮಜ್ ಸಕ್ತೆ ಹೇ ಅಭಿ ಟೈಮ್ ಚಾಹಿಯೆ. ಬಾಬಾ ತಿಳಿಸ್ತಾ ಇರ್ತಾರೆ, ಈಗ ಟೈಮ್ ಬೇಕು ಅದಕ್ಕೆ. ಬಚ್ಚೋಂಕೋ ಬಹುತ್ ಪುರುಷಾರ್ಥ ಕರ್ನ. ಮಕ್ಕಳಿಗೆ ಏನು ಮಾಡಬೇಕು, ತುಂಬ ಪುರುಷಾರ್ಥ ಮಾಡಬೇಕಾಗಿದೆ. ಅಪ್ನಿ ರಾಜಧಾನಿ ಭಿ ತಯಾರು ಹೋ ಜಾಯೆ ಫಿರ್ ಕರ್ನೆ ಮೇ ಹರ್ಜ ನಹಿ. ನಮ್ಮ ರಾಜಧಾನಿ ಸ್ಥಾಪನೆ ಆಗೋವರೆಗೂ ಪುರುಷಾರ್ಥ ಮಾಡೋಕ್ಕೇನು ಅಡ್ಡಿ ಇಲ್ಲ. ಫಿರ್ ತೋ ಯಹಾ ಸೆ ನೀಚೆ ಅಬೂ ರೋಡ್ ತಕ್ ಕ್ಯೂ ಲಗ್ ಜಾಯೇಗಾ. ಆಮೇಲೆ ಇಲ್ಲಿಂದ ಹಿಡಿದು ಮಧುಬನದಿಂದ ಹಿಡಿದು ಅಬೂ ರೋಡ್ವರೆಗೂ ಕ್ಯೂ ನಿಂತ್ಕೊಂಡು ಬಿಡುತ್ತೆ ಜನ, ಅಷ್ಟು ಜನ ಬರ್ತಾರೆ ಅಂತಿದ್ದಾರೆ. ಅಭಿ ತುಮ್ ಆಗೆ ಚಲೋ ಬಾಬಾ ತುಮಾರ ಭಾಗ್ಯಕ್ಕೋ ಬಡಾತೆ ರಾತ್. ಈಗ ನೀವು ಮುಂದುವರಿತಾ ಇರಿ, ಮುಂದೆ ಹೋಗ್ತಾ ಇರಿ, ಭಾಗ್ಯ ನಿಮ್ಮದು ತಂದೆ ರೂಪಿಸ್ತಾ ಇರ್ತಾರೆ. ಪದ್ಮ ಪದಂ ಭಾಗ್ಯಶಾಲಿ ಬಿ ಕಾಯ್ದೆ ಸಿರ್ ಕೇತೇನ. ಪದ್ಮ ಭಾಗ್ಯಶಾಲಿಗಳು ಅಂತ ಹೇಳ್ಬಿಟ್ಟು ಹೇಳೋದು ಕಾನೂನು ಬದ್ಧವಾಗಲ್ವಾ. ಪೈರ್ ಬಿ ಪದಂ ದಿಖಾತೆ, ಕಾಲ್ನಲ್ಲಿ ಪದಮದಷ್ಟು ಅಂತ ಹೇಳ್ತಾರೆ. ಯಹ ಬಿ ಸಬ್ ಬಚ್ಚೋಂ ಕಿ ಮಹಿಮಾ ಹೈ. ಇದು ಮಕ್ಕಳದು ಮಹಿಮೆ ಇದೆ ಅಂತಾರೆ. ಫಿರ್ ಬಿ ಬಾಬಾ ಕೇತೆ ಮನ್ಮನಾಭವ ಬಾಬಾಕೋ ಯಾದ್ ಕರೋ. ಆದರೂ ತಂದೆ ಹೇಳ್ತಾರೆ ಮನ್ಮನಾಭವ, ತಂದೆ ನೆನಪು ಮಾಡ್ರಿ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ
याद प्यार और नमस्ते नमस्ते नमस्ते। हम सब रूहानी बच्चों की रूहानी बाप दादा को याद प्यार और ನಮಸ್ತೆ ನಮಸ್ತೆ ನಮಸ್ತೆ। ಇವತ್ತಿನ ಮುಖ್ಯವಾಗಿರುವಂಥ ಟಾಪಿಕ್ಸು ಧಾರಣೆಗೋಸ್ಕರ ಐಸಾ ಕೊಯ್ ಕರ್ಮ್ ನಹಿ ಕರ್ನಾ ಹೇ ಜೋ ದಿಲ್ ಕಾತಾ ರಹೆ। ಮನಸ್ಸು ತಿನ್ನುವಂಥ ಕೆಲಸ ಯಾವುದೋ ಮಾಡಕ್ಕೆ ಹೋಗ್ಬೇಡ್ರಿ। ಪೂರ ಖುಷ್ಬೂದಾರ್ ಫೂಲ್ ಬನ್ನ ಸುಗಂಧ ಭರಿತವಾದಂಥ ಹೂಗಳು ಆಗಿರಿ ದೇಹಾಭಿಮಾನಕ್ಕೆ ಬದುಬು ನಿಕಲ್ದೇನೆ। ತೆಗೆದಾಕಬೇಕಾಗಿರೋದು ಯಾವುದನ್ನ? ದೇಹಾಭಿಮಾನ ಬಿಟ್ಟು ಬಿಡಬೇಕು, ಅದೇ ದುರ್ಗಂಧ ಅಂತ ಅರ್ಥವಾಯ್ತಾ? ನಾನು ಶರೀರ ಅಂತ ತಿಳ್ಕೊಳ್ಳೋದೆ ದುರ್ಗಂಧ, ಅದು ತೆಗೆದುಹಾಕಿ ಚಲನ್ ಬಡಿ ರಾಯಲ್ ರತ್ನಿ। ನಮ್ಮ ನಡವಳಿಕೆಗಳು ಆ್ಯಕ್ಟಿವಿಟೀಸು ಕ್ಯಾರೆಕ್ಟರ್ ಹೆಂಗಿರಬೇಕು? ತುಂಬ ರಾಯಲ್ ಆಗಿರಬೇಕು। ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬನ್ನೇಕ ಪೂರಾ ಪುರುಷಾರ್ಥ ಕರ್ಮ, ಪರಮ ಪವಿತ್ರ ಆತ್ಮಗಳಾಗೋದಕ್ಕೋಸ್ಕರ ಪೂರ್ತಿ ಪುರುಷಾರ್ಥವನ್ನು ಮಾಡಿ। ದೃಷ್ಟಿ ಐಸಿ ನಾ ಹೋ ಜೋ ಪದಭ್ರಷ್ಟ ಹೋ ಜಾಯೆ। ದೃಷ್ಟಿ ಈ ಥರ ಇರಬಾರ್ದು, ಪದವಿ ಕಳ್ಕೊಳ್ಳೋ ಥರ दृष्टि इरबार्दु। वरदान हर खजानों को कार्य में लगाकर पद्मों की कमाई जमा करने वाले पद्मा पद्म भाग्यशाली भव। ಪ್ರತಿಯೊಂದು ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಅದರಿಂದ ಲೆಕ್ಕವಿಲ್ಲದಷ್ಟು ಸಂಪಾದನೆ ಜಮಾ ಮಾಡ್ಕೊಳ್ಳೋವಂಥವ್ರು ಪದ್ಮ ಭಾಗ್ಯಶಾಲಿಗಳು ಆಗಿರಿ। हर सेकेंड पद्मों की कमाई जमा करने का वरदान ड्रामा के संगम पर समय आपको मिला हुआ है। ಪ್ರತಿಯೊಂದು ಸೆಕೆಂಡ್ನಲ್ಲಿ ಎಣಿಕೆ ಇಲ್ಲದಷ್ಟು ಸಂಪಾದನೆ ಜಮಾ ಮಾಡ್ಕೊಳ್ಳೋವಂಥ ವರದಾನ ಡ್ರಾಮಾನುಸಾರವಾಗಿ ನಿಮಗೆ ಸಂಗಮಯದಲ್ಲಿ ಸಿಕ್ಕಿದೆ। ಐಸಾ ವರದಾನಕ್ಕೋ ಸ್ವಯಂ ಪ್ರತಿ ಜಮಾ ಕರೋ। ಈ ರೀತಿ ವರದಾನವನ್ನು ಸ್ವಯಂ ಪ್ರತಿ ಏನು ಮಾಡ್ಕೋಬೇಕಾಗಿದೆ? ಜಮಾ ಮಾಡ್ಕೋಬೇಕಾಗಿದೆ। तो ऐसा ही संकल्प का खजानों को, ज्ञान का खजानों को, स्थूल धन रूपी खजानों को कार्य में लगाकर पद्मों की कमाई जमा करो। ಈ ರೀತಿ ಸಂಕಲ್ಪಗಳ ಖಜಾನೆ, ಆಮೇಲೆ ಜ್ಞಾನದ ಖಜಾನೆ, ಸ್ಥೂಲ ಸಂಪತ್ತಿನ ಖಜಾನೆ ಕಾರ್ಯದಲ್ಲಿ ತೊಡಗಿಸಿ ಪದ್ಮಗಳಷ್ಟು ಸಂಪಾದನೆ ಜಮಾ ಮಾಡ್ಕೊಳ್ಳಿ। क्योंकि इस समय स्थूल धन भी ईश्वर अर्थ समर्पण करने से एक पैसा नया पैसा भी एक रतन अमूल्य वैल्यू का हो जाता है। ಬಾಬಾ ಹೇಳ್ತಿದ್ದಾರೆ, ಈ ಒಂದು ಸಮಯದಲ್ಲಿ ಸ್ಥೂಲ ದಾನನೂ ಕೂಡ ಈಶ್ವರಾರ್ಪಣೆ ಮಾಡ್ತಿರಲ್ವಾ, ಸಮರ್ಪಣೆ ಮಾಡ್ತಿರಲ್ಲ, ಒಂದೊಂದು ನಯಾ ಪೈಸಾನೂ ಕೂಡ ಒಂದೊಂದು ರತ್ನದ ಸಮಾನ ಬೆಲೆ ಬಾಳುವಂಥದ್ದಾಗಿದೆ। ಈ ಎಲ್ಲ ಖಜಾನೆಗಳನ್ನು ಸ್ವಯಂ ಪ್ರತಿ ಮತ್ತು ಸೇವೆಯ ಪ್ರತಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ, ಪದ್ಮ ಭಾಗ್ಯಶಾಲಿಗಳು ಆಗ್ಬಿಡ್ತೀರಾ। ಅಂದರೆ ಸ್ಥೂಲ ಧನವನ್ನು ಕೂಡ ನೀವು ಈಶ್ವರ್ಯ ಸೇವಾರ್ಥವಾಗಿ ತೊಡಗಿಸಿ, ಜ್ಞಾನಧನವನ್ನು ಅನೇಕ ಆತ್ಮಗಳಿಗೆ ಹಂಚಿ, ಎಲ್ಲ ರೀತಿ ಖಜಾನೆಗಳ ಭಗವಂತ ಏನು ಕೊಟ್ಟಿದ್ದಾರೆ ಅದನ್ನು ಹಂಚ್ತಾ ಹೋಗಿ, ಆಗ ನೀವು ಪದ್ಮ ಭಾಗ್ಯಶಾಲಿಗಳು ಆಗ್ಬಿಡ್ತೀರಾ। ಸ್ಲೋಗನ್ ಜಹಾ ದಿಲ್ ಕಾ ಸ್ನೇಹ ಹೈ ವಹಾ ಸಬ್ ಕಾ ಸಹಯೋಗ ಸಹಜ ಪ್ರಾಪ್ತ ಹೋತಾ ಹೈ। ಎಲ್ಲಿ ಹೃದಯದ ಸ್ನೇಹ ಇರುತ್ತೆ ಅಲ್ಲಿ ಎಲ್ಲರ ಸಹಯೋಗ ಅನ್ನೋದು ಅವಶ್ಯಕವಾಗಿ ಪ್ರಾಪ್ತಿ ಆಗ್ತಾ ಹೋಗುತ್ತೆ। ಅಚ್ಚ ಓಂ ಶಾಂತಿ। ओम शांति। मीठे बच्चे, तुम अभी होलिएस्ट ऑफ दी होली बाबा का गोद में आए हो। ಶಿವ ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈಗ ನೀವು ಪರಮ ಪವಿತ್ರತೆಯ ಸಾಗರನಾಗಿರ್ತಕ್ಕಂತಹ ತಂದೆಯ ಮಡಿಲಿಗೆ ಬಂದಿದ್ದೀರಿ, ಭಗವಂತನ ಮಡಿಲಿಗೆ ನೀವು ಬಂದಿದ್ದೀರಿ। ತುಮೆ ಮನಸಾ ಮೇ ಬಿ ಪವಿತ್ರ ಹೋಲಿ ಬನ್ನನಾ ಹೈ। ಅಂದರೆ ನಾವು ಮನಸ್ಸನ್ನು ಕೂಡ ಶುದ್ಧೀಕರಣ ಮಾಡ್ಕೋಬೇಕು ಈ ಮಡಿಲಿಗೆ ಬಂದ ಮೇಲೆ। ಅದು ಹೇಗೆ ಅಂತ ಇನ್ನೊಂದು ಕ್ಲಾಸಲ್ಲಿ ಹೇಳೋಣ, ಯಾವ ಥರ ಮನಸ್ಸನ್ನು ಶುದ್ಧೀಕರಣ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ಲಾಸಲ್ಲಿ ಇರುತ್ತೆ। ಪ್ರಶ್ನೆ ಇದೆ, ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬಚ್ಚೆ